ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು 10 ಜರೀಸ್ನ ಫಸ್ಟ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ಕೊರಿಯನ್ ಡ್ರಾಮಾಸ್ಗಳಾದ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಕೊರಿಯನ್ ಮೂವೀಸ್ ಗಳಾದ ಎಕ್ಸುಮಾ ಮತ್ತೆ ಬಿ ವಿತ್ ಯುನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾದ ಲವ್ ಇಸ್ ಸ್ವೀಟ್ ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡಿದ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಒಂದು ರೇಡಿಯೋ ತೋರಿಸ್ತಾರೆ. ಆ ರೇಡಿಯೋದಲ್ಲಿ ಹಳೇದೊಂದು ಸಾಂಗ್ ಬರ್ತಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲ ಏಜ್ ಆಗಿರೋರ್ನ ಕುತ್ಕೊಂಡು ಒಂದು ಕವಿತೆ ಬರೆಯೋದಕ್ಕೆ ಅಂತ ಒಂದು ಪೇಪರ್ ಕೊಟ್ಟು ಕೂರ್ಸಿರ್ತಾರೆ. ಒಬ್ರು ಲೇಡಿ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಕವಿತೆ ಬರೆಯೋದು ಅಷ್ಟೊಂದು ಕಷ್ಟ ಏನಲ್ಲ, ನಿಮ್ ಮನ್ಸಿಗೆ ಏನ್ ಬರುತ್ತೆ, ನಿಮ್ ಮನ್ಸಲ್ಲಿ ಏನ್ ಅನಿಸ್ತಿದೆ ಅದನ್ನ ಪೇಪರ್ ಅಲ್ಲಿ ಬರೀರಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಒಬ್ರು ವಯಸ್ಸಾಗಿರೋ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇಲ್ಲಿ ಕೇಳು, ನನ್ಗೆ ಊಟ ಬೇಕು, ನಂಗೆ ಊಟ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅಜ್ಜಿ ಕಂಟಿನ್ಯೂ ಮಾಡ್ತಾ ಕವಿತೆನ ಬರೆದಿರ್ತಾರೆ. ಅಮ್ಮ ನನ್ಗೆ ಊಟ ಬೇಕು, ಸಾಕು ನಿಲ್ಸು, ನಾನು ಜೀವನ ಪೂರ್ತಿ ಬರೀ ಊಟ ಅಡ್ಗೆ ಮಾಡ್ಕೊಂಡೇ ಇದ್ದೀನಿ, ನಾನು ಲೈಫ್ ಪೂರ್ತಿ ಎಲ್ಲರಿಗೂ ಬರೀ ಅಡ್ಗೆ ಬೇಯಿಸ್ಕೊಂಡೇ ಇದ್ದೀನಿ ಅಂತೆಲ್ಲ ಬರ್ದಿರ್ತಾರೆ. ಇಲ್ಲಿಯ ವಯಸ್ಸಾಗಿರೋ ಎಲ್ಲ ಅಜ್ಜಿದೀರು ತಾತಂದಿರ್ನ ನೋಡ್ಕೊಳಕ್ಕೆ ಒಬ್ಳು ಲೇಡಿ ಇರ್ತಾಳಲ್ಲ, ಅವಳು ಹೇಳ್ತಿರ್ತಾಳೆ, ನೋಡು ನಿಮ್ ಮನ್ಸಲ್ಲಿ ಏನಾದ್ರೂ ಒಂದು ಅಡಿಗೆ ಕೂತಿರುತ್ತೆ, ಅದನ್ನ ನೀವು ಬರೀ ಪೇಪರ್ ಮೇಲೆ ಕವಿತೆ ಆಗಿ ಬರೀರಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಇನ್ನೊಬ್ರು ತಾತ ಅವ್ರ ಕವಿತೆನ ಬರೀದಿರೋದನ್ನ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇದು ನನ್ನ ಕತೆ, ಈ ವ್ಯಾಂಗ್ಸ್ ಬೆಂಕಿಯಾಗಿ ಹೀರೋ ನನ್ನ ಕಣ್ಣಿನ ನೋಟಗಳು ಇವಾಗ ಹಾರೋಗ್ತಾ ಇದೆ, ಕಿವಿಗಳು ಪ್ರತಿಭಟನೆಗೆ ನಿಂತಿದೆ, ಸೊಂಟ ಬಿದ್ದು ನೆಲ ಸಮವಾಗಿದೆ, ಈಗಾದ್ರೂ ಬನ್ನಿ ಮಕ್ಕಳೇ, ಇಲ್ಲಾಂದ್ರೆ ನಾನು ಸತ್ತು ಹೋಗ್ಬೇಕಾಗುತ್ತೆ ಅಂತೆಲ್ಲ ಇಲ್ಲಿ ಅವರು ಕವಿತೆನ ಬರೀತಿರ್ತಾರೆ. ಇಲ್ಲಿ ಆ ಲೇಡಿ ಇನ್ನೊಂದು ಅಜ್ಜಿ ಹತ್ರ ಹೋಗ್ಬಿಟ್ಟು, ಅಯ್ಯೋ ನೀವ್ಯಾಕೆ ಕವಿತೆ ಬರೆಯಕ್ಕೆ ಸ್ಟಾರ್ಟೇ ಮಾಡಿಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಪೇಪರ್ ಮೇಲೆ ಬರೀಬೇಕು ಅಷ್ಟೇ, ಅವಾಗ ಅದೇ ಕವಿತೆ ಆಗ್ಬಿಡತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ಇನ್ನೊಂದು ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಪೇಪರ್ ಮೇಲೆ ಒಂದು ನೀಲಿ ಬಣ್ಣದಲ್ಲಿ ಫುಲ್ಲು ಗೀಚ್ ಆಗ್ತಿರ್ತಾರೆ. ಈಗ ಈ ಅಜ್ಜಿನ ಏನ್ ತೋರಿಸ್ತಿದ್ದಾರೆ, ಇವರೇ ಈ ಡ್ರಾಮಾದ ಮೇನ್ ಲೀಡ್ ಆಕ್ಟ್ರೆಸ್ ಆಗಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮೇನ್ ಲೀಡ್ ಆಕ್ಟ್ರೆಸ್ ಏನಿರ್ತಾರೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಬರ್ತಿರುತ್ತೆ. ನನ್ಗೆ ಆಗ ಗೊತ್ತಿರ್ಲಿಲ್ಲ, ನಾನು 70 ವರ್ಷದವರೆಗೂ ಬದುಕಿರ್ತೀನಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಕ್ರಯಾನ್ಸ್ ಅಲ್ಲಿ ಅವರು ಏನು ಕಲರ್ ಮಾಡ್ತಿದ್ರೆ ಅದು ಒಂದು ಸಮುದ್ರ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಮ ಮೇನ್ ಲೀಡ್ ಆಕ್ಟ್ರೆಸ್ ಏನಿರ್ತಾರೆ ಅವರು ಸಮುದ್ರದ ಹತ್ರ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮೇನ್ ಲೀಡ್ ಆಕ್ಟ್ರೆಸ್ ವಾಯ್ಸ್ ಬರ್ತಿರುತ್ತೆ. ನನ್ಗೆ ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಯಾವ ಪದನ ಜಾಸ್ತಿ ಹೇಳ್ತಿದ್ನೋ ಅದು ಈಗಲೂ ಕೂಡ 70 ವರ್ಷ ಆದ್ಮೇಲೂ ನನ್ಗೆ ಅದಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ನಮ್ಮ ಮೇನ್ ಲೀಡ್ ಆಕ್ಟ್ರೆಸ್ ಏನಿರ್ತಾರೆ ಅವರು ಸಮುದ್ರ ಕಡೆ ನೋಡ್ಕೊಂಡು ಅಮ್ಮ ಅಂತ ಕೂಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕೊರಿಯನ್ ಸಾಂಗು ಬರ್ತಿರೋದು. ಇಲ್ಲಿ ಅವರು ಹಳ್ಳಿ ಕಡೆ ಆಡ್ತಾರಲ್ಲ ಆ ತರ ಸಾಂಗ್ ನ ಆಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸಮುದ್ರ ಮತ್ತೆ ಆ ಸ್ಟಾರ್ಸ್ ಗಳು ಎಲ್ಲ ಇರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ನಮ್ ಹೀರೋಯಿನ್ ಅವ್ರ ತಾಯಿನ. ಇಲ್ಲಿ ಅವರು ಮೇಲ್ಗಡೆ ಬಂದಾಗ ನಮ್ ಹೀರೋಯಿನ್ ಜೋರಾಗಿ ಕಿರ್ಚ್ಕೊಂಡು ಅಮ್ಮ ಅಂತ ಇರ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಮುಂದೆ ಓಡ್ತಿರುವಾಗ ಈಗ ಸೀನಿಯರ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದು ಅವರು ಚಿಕ್ಕ ಹುಡುಗಿ ಇದ್ದಾಗ ಇದೇ ತರನೇ ಕರಿತಿರ್ತಾರೆ, ಅದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಅಮ್ಮ ಅಂತ ಕಿರ್ಚ್ಕೋತಿರೋದಕ್ಕೆ ಅವ್ರ ತಾಯಿ ವಿಜುವಲ್ ಹೊಡಿತಾ ಕೈ ಸನ್ನೆ ಮಾಡಿ ಆ ಕಡೆ ಹೋಗು ಅಂತ ಕಳಿಸ್ತಿರ್ತಾರೆ. ಇಲ್ಲಿ ಆದ್ರೆ ನಮ್ಮ ಹೀರೋಯಿನ್ ಜೋರಾಗಿ ಅಮ್ಮ ಬಾ ಅಂತ ಕಿರ್ಚ್ತಾ ಸ್ಲಿಪ್ಪರ್ನೆಲ್ಲ ಜೋರಕ್ಕೆ ನೆಲ ಕುಟ್ತಾ ಅವ್ರಿಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾರೆ, ನಿನ್ಗೆ ನನಗಿಂತ ಅದೇ ತುಂಬಾ ಇಂಪಾರ್ಟೆಂಟ್ ಆಯ್ತಾ, ನಿನ್ ಕೆಲ್ಸನೇ ನಿನ್ಗೆ ಇಂಪಾರ್ಟೆಂಟಾ, ನೀನು ಯಾವ ತರ ಅಮ್ಮ ಎಲ್ಲರಿಗಿಂತ ಯಾಕೆ ನೀನು ಲೇಟಾಗಿ ಬರ್ತೀಯ ಅಂತ ಬೈತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಯಿನ್ ಇಷ್ಟೆಲ್ಲ ಬೈತಿದ್ರು ಕೂಡ ಅವ್ರ ತಾಯಿ ಸಮುದ್ರದೊಳಗಡೆಗೆ ಮತ್ತೆ ಹೊರಟೋಗಿರ್ತಾರೆ. ಇದನ್ನ ನೋಡಿ ನಮ್ ಹೀರೋಯಿನ್ ಬೈತಾ ಮತ್ತೆ ಹೇಳ್ತಿರ್ತಾಳೆ, ನೀನು ಮತ್ತೆ ಒಳಗಡೆ ಹೋಗ್ಬಿಡ, ನೀನು ನನ್ಗೆ ಯಾಕೆ ಇಷ್ಟೊಂದು ಕಾಟ ಕೊಡ್ತೀಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಒಂದು ಟೀಮ್ ನ ತೋರಿಸ್ತಾರೆ. ಇವರೆಲ್ಲ ಒಂದು ಟೀಮ್ ಆಗಿರ್ತಾರೆ, ಈ ತರ ಸಮುದ್ರದೊಳಗಡೆ ಹೋಗಿ ಮೀನ್ಗಳನ್ನ ಹಿಡ್ಕೊಂಡ್ ಬರೋದಕ್ಕೆ ಅಂತ. ಇಲ್ಲಿ ಒಂದು ಸುಮಾರು 7 ಜನ ಇರ್ತಾರೆ. ಅದ್ರಲ್ಲಿ ಒಬ್ಳು ಲೇಡಿ ಹೇಳ್ತಾ ಇರ್ತಾಳೆ, ಈ ಟೈಮಲ್ಲಿ ಮೀನ್ಗಳು ಜಾಸ್ತಿ ಸಿಗುತ್ತೆ, ಅದಕ್ಕೆ ಆ ದುರಾಸೆ ಇರೋಳು ಇಷ್ಟು ಬೇಗ ಮೇಲ್ಗಡೆ ಬರಲ್ಲ ಬಿಡು, ಅವಳಿಗೆ ಆಸೆ ಜಾಸ್ತಿ ಇದೆ, ಎಲ್ಲಾ ಮೀನ್ಗಳನ್ನ ಅವಳೇ ಹಿಡಿಬೇಕು ಅಂತೆಲ್ಲ ಹೇಳ್ಕೊಂಡು ನಗ್ತಿರ್ತಾಳೆ. ಅದೇ ಟೈಮಲ್ಲಿ ಇನ್ನೊಬ್ರು ಡುಮ್ಗೆ ಒಂದು ಲೇಡಿ ಇರ್ತಾಳೆ. ಅವಳು ಹೇಳ್ತಿರ್ತಾಳೆ, ಸುನ್ ನೀನು ನಿಮ್ಮ ಅಮ್ಮನ್ ಬಿಡು, ಅಲ್ಲಿ ಯಾಂಗ್ನ ನೋಡು, ನಿನ್ ಮುಖ ನೋಡ್ಕೊಂಡು ಅವ್ನ ಮುಖ ಫುಲ್ಲು ರೆಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬೇರೆ ಯಾರು ಅಲ್ಲ, ಈ ಡ್ರಾಮಾದ ಮೇನ್ ಲೀಡ್ ಆಗಿರ್ತಾರೆ, ಅಂದ್ರೆ ಹೀರೋ ಆಗಿರ್ತಾರೆ.
ಇಲ್ಲಿ ಅದಕ್ಕೆ ಏಸುಂಗು ಯಾಂಗ್ ಕಡೆಗೆ ಫುಲ್ಲು ಕೋಪದಲ್ಲಿ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಹೇಳ್ತಿರ್ತಾನೆ, ಆಂಟಿ ನನ್ಗೆ ಬಿಸ್ಲಿಗೆ ಈ ತರ ಮುಖ ರೆಡ್ ಆಗಿರೋದು ಅಂತ. ಡುಮ್ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಯಾಂಗ್ ಹೃದಯ ಯಾವಾಗ್ಲೂ ಬ್ರೇಕ್ ಆಗ್ಬಿಡುತ್ತೆ, ಯಾಕೆಂದ್ರೆ ಏಸುನ ಒಂದ್ ಪ್ರೀತಿನ ಒಪ್ಕೊಳ್ದಲೆ ಕೋಪದಲ್ಲಿ ಆನ್ಸರ್ ಮಾಡ್ತಾಳಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಅದನ್ನ ಕೇಳಿ ಅಲ್ಲಿರೋ ಎಲ್ಲರೂ ನಗ್ತಾ ಇರ್ತಾರೆ. ಇಲ್ಲಿ ಇನ್ನೊಬ್ರು ಅಜ್ಜಿ ಇರ್ತಾರೆ, ಅವರು ಹೇಳ್ತಿರ್ತಾರೆ, ಏಸು ನೀನು ಅವನ್ನ ಮದ್ವೆ ಆಗ್ಬಿಡು, ಅವನು ಒಳ್ಳೆ ಮನೆತನದವನು, ಅವನು ಮೀನ್ಗಳನ್ನ ಮಾರ್ತಾರಲ್ಲ ಆ ಮನೆತನದವನು, ನೀನೇನಾದ್ರೂ ಅವನ್ನ ಮದ್ವೆ ಆದ್ರೆ ಈ ಸಮುದ್ರಕ್ಕೆ ರಾಣಿ ಆಗ್ಬಿಡ್ತಿ ಅಂತೆಲ್ಲ ಹೇಳ್ತಿರ್ತಾರೆ. ಎಲ್ಲಾರು ಯೇಸುನ್ ಮತ್ತೆ ಯಾಂಗಿಗೆ ಕಾಲೆಳಿತಿರ್ತಾರೆ. ಹಿಂಗೆ ಇವರು ತಮಾಷೆ ಮಾಡ್ಕೊಂಡು ಎಲ್ಲಾರು ನಗ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಹೀರೋ ಕಡೆ ತಿರ್ಕೊಂಡು, ನಿನ್ನ ನೋಡಿದ್ರೆ ನನಗೆ ಹೆವಿ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು ಹೀರೋ ಕಡೆಗೆ ಹೋಗ್ಬಿಟ್ಟು ಅವ್ನ ಕೈಯಲ್ಲಿ ಒಂದು ಬಾಸ್ಕೆಟ್ ಇರುತ್ತೆ, ಅದನ್ನ ಜಾಡ್ಸೋದ್ಬಿಟ್ಟು ಹೇಳ್ತಿರ್ತಾಳೆ, ನಿನಗೆ ಯಾರಾದ್ರೂ ಕಪಾಳ ಕೊಡ್ತಿದಾರ, ನಿನ್ ಕೆನೆ ಯಾಕೆ ಯಾವಾಗ್ಲೂ ರೆಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಯೇಸುನ್ ಈ ತರ ಮಾಡಿರೋದಕ್ಕೆ ಅಲ್ಲೆಲ್ಲ ಕೂತಿರೋ ಲೇಡಿಗಳು ಏನಿರ್ತಾರೋ ಅವರೆಲ್ಲಾರು ಮಾತಾಡ್ಕೊತಿರ್ತಾರೆ, ಪಾಪ ಹುಡ್ಗನ್ ಹಣೆ ಬರನೆ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಸಮುದ್ರದ ಒಂದು ತುದಿ ಹತ್ರ ಕುತ್ಕೊಂಡು ಶೆಲ್ಸ್ ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಹೇಳ್ತಿರ್ತಾಳೆ, ಅಲ್ಲ ಯಾವಾಗ್ಲೂ ಸಮುದ್ರದಲ್ಲಿ ಮೀನ್ಗಳನ್ನ ಹಿಡಿಯೋದಿದ್ರೆ ನನ್ನನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅಂತ ಅವಳು ಫುಲ್ಲು ಕೋಪದಲ್ಲಿ ಕಿಚ್ಚಾಡ್ತಿರ್ತಾಳೆ. ಈಗ ಡುಮ್ ಡುಮ್ಗಿರೋ ಆಂಟಿ ಹೀರೋಗೆ ಹೇಳ್ತಿರ್ತಾರೆ, ಯಾಂಗ್ ಶೇಕ್ ನನ್ನ ಹತ್ರ ನೋಡು 2 ಶೆಲ್ಸ್ಗಳಿದೆ ಅಂತ. ಇಲ್ಲಿ ಅವನು ಎಲ್ಲ ಶೆಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋತಿರ್ತಾನೆ. ಇಲ್ಲಿ ಇನ್ನೊಬ್ರು ಆಂಟಿ ಹೇಳ್ತಾ ಇರ್ತಾರೆ, ನೋಡು ಈ ಒಳ್ಳೊಳ್ಳೆ ಐಟಮ್ಗಳನ್ನ ನಿನ್ಗೆ ಕೊಡ್ತಿದ್ದೀನಿ, ಅದಕ್ಕೆ ಚೆನ್ನಾಗಿರೋ ಬೆಲೆನ ಹಾಕಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಅದೇ ಟೈಮ್ಗೆ ಏಸುನ್ ಅವ್ರ ತಾಯಿ ಕೂಡ ಸಮುದ್ರದಿಂದ ಆಚೆ ಬಂದು ಅವ್ರ ಬಟ್ಟೆಲ್ಲ ನೆಂದಿರುತ್ತಲ್ಲ ಆ ಬಟ್ಟೆಲಿರೋ ನೀರ್ನೆಲ್ಲ ಹಿಂಡ್ತಿರ್ತಾರೆ. ಆಗ ಡುಮ್ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಏನಿವತ್ತು ಸಮುದ್ರದಲ್ಲಿರೋ ಎಲ್ಲ ಹುಲ್ಗಳನ್ನೂ ನೀನೇ ಕಿತ್ಕೊಂಡ್ ಬಂದಿರೋ ಹಾಗಿದ್ಯಾ ಅಂತ ಹೇಳ್ಬಿಟ್ಟು ಅವ್ರು ನಗ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಇವರು ಏನ್ ಕೆಲಸ ಮಾಡ್ತಿದ್ದಾರೆ ಈ 8 ಜನ ಅಂದ್ರೆ ಇವರೆಲ್ಲ ಡೈವರ್ಸ್ಗಳಿದ್ದಂಗೆ. ಇವರು ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟು ಮೀನ್ಗಳನ್ನ ಹಿಡ್ಕೊಂಡ್ ಬರೋದು, ಮತ್ತೆ ಶೆಲ್ಸ್ಗಳು, ಮತ್ತೆ ಶಂಖ, ಮತ್ತೆ ಕ್ಲೋಸ್ ಆಗಿರೋ ಕಪ್ಪೆ ಚಿಪ್ಪುಗಳು, ಇದನ್ನೆಲ್ಲ ಅವರು ಸಮುದ್ರದಲ್ಲಿ ಏನೇನ್ ತಿನ್ನಕ್ ಸಿಗುತ್ತೆ ಆ ತರದ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಅವರು ಮಾರಾಟ ಮಾಡ್ತಿರ್ತಾರೆ. ರೂಪಲಿರೋ ಅಜ್ಜಿ ಒಬ್ರು ಹೇಳ್ತಿರ್ತಾರೆ, ನೋಡು ಇಷ್ಟೊಂದು ದುರಾಸೆ ಇರೋದು ಒಳ್ಳೇದಲ್ಲ, ಡೈವರ್ಸ್ಗಳ ಪ್ರಾಣನ ಸಮುದ್ರ ತಗೊಳಲ್ಲ, ಅವ್ರ ದುರಾಸೆ ಇರುತ್ತಲ್ಲ ಅದು ತಗೊಳ್ಳೋದು ಅಂತ ಹೇಳ್ತಿರ್ತಾರೆ. ಆ ಗ್ರೂಪ್ ಅಲ್ಲಿರೋ ಲೇಡಿ ಒಬ್ರು ಕೇಳ್ತಿರ್ತಾರೆ, ಅಲಿಮ್ ಅಜ್ಜಿ ಇವಾಗ ಹೇಗಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಒಬ್ರು ಲೇಡಿ ಹೇಳ್ತಾ ಇರ್ತಾರೆ, ಅಜ್ಜಿ ಲಿವರ್ ಗಳೆಲ್ಲ ಹಾಳಾಗ್ಬಿಟ್ಟಿದೆ, ನಾವ್ ಏನ್ ಕೊಡ್ತೀವೋ ಅದನ್ನೇ ತಿನ್ಕೊಂಡು ಅವರು ಜೀವನ ನಡೆಸ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಲ್ಲಿ ಅವರು ಏನು ಸ್ಕೂಬಾ ಡೈವಿಂಗ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನೇನೇನು ತಂದಿರ್ತಾರೆ ಅದರಲ್ಲಿ ಅಲಿಮ್ ಅಜ್ಜಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತಿರ್ತಾರೆ. ಕೊಡಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ ಅಂತ ಅವರು ಎಲ್ಲದಕ್ಕೂ ತಗೋತಿರ್ತಾರೆ. ಆಗ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಎಲ್ಲ ನೀನೆ ಅವ್ರಿಗೆ ಕೊಟ್ಬಿಟ್ರೆ ನಾವೇನ್ ಹಂಗೆ ಹಸ್ಕೊಂಡು ಸಾಯಕ್ಕಾಗುತ್ತಾ ಅಂತ ಅನ್ಬಿಟ್ಟು ಲೇಡಿಯಿಂದ ಬಾಸ್ಕೆಟ್ ನ ಕಿತ್ಕೋತಾ ಇರ್ತಾರೆ. ಆಗ ಗ್ರೂಪ್ ಅಲ್ಲಿರೋ ಒಬ್ಳು ಲೇಡಿ ಹೇಳ್ತಿರ್ತಾಳೆ, ನೋಡಿ ಉಳ್ದು ಮತ್ತೆ ಡ್ರಾಮಾ ಸ್ಟಾರ್ಟ್ ಆಯ್ತು ಅಂತ. ಇಲ್ಲಿ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಅಲಿಮ್ ಅಜ್ಜಿಗೆ 3 ಜನ ಗಂಡ್ ಮಕ್ಳಿದ್ದಾರೆ, ಅದರಲ್ಲಿ ಅಲಿಮ್ ಅಜ್ಜಿ ಹೊಟ್ಟೆನ ನಾನ್ ಯಾಕೆ ನೋಡ್ಕೊಳ್ಳಿ, ಹೊಟ್ಟೆ ಶುದ್ರ ಅವ್ರು ಮಾಡ್ಕೋತಾರೆ ಬಿಡು, ನಾನು ಕಷ್ಟಪಟ್ಟು ನನ್ನ ಪ್ರಾಣನ ಒತ್ತೆ ಇಟ್ಟು ನಾನು ಅಲ್ಲಿ ಇಷ್ಟೊಂದೆಲ್ಲ ಯಾಕೆ ಕೆಲಸ ಮಾಡ್ತೀನಿ ಹೇಳು, ಆ ಅಜ್ಜಿ ಹೊಟ್ಟೆ ತುಂಬಿಸೋದಕ್ಕಲ್ಲ, ನನ್ನ ಮಕ್ಳು ಹೊಟ್ಟೆ ಹಸ್ಕೊಂಡು ಮಲ್ಕೋಬಾರ್ದು ಅಂತ ನಾನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಕೊಟ್ಟಿರೋದ್ರಲ್ಲಿ ಏನೇನ್ ಕಪ್ಪೆ ಚಿಪ್ಗಳಿರುತ್ತೆ ಅದ್ರಲ್ಲಿ ಏನೇನ್ ತಿನ್ನೋದಿರುತ್ತೆ ಅದನ್ನೆಲ್ಲ ವಾಪಸ್ ತಗೋತಿರ್ತಾಳೆ. ಈ ಮಾತ್ನೆಲ್ಲ ಕೇಳಿ ಅಲ್ಲೇ ಕೂತಿದ್ದ ಡುಮ್ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಇದನ್ನೆಲ್ಲ ನೀನ್ ಒಬ್ಳೆ ದಾನ ಮಾಡ್ತಾ ಇದೀಯಾ, ಅಲ್ಲ ಅದು ಸರಿ ನಿಂಗೆ ಸ್ಕೂಬಾ ಡೈವಿಂಗ್ ನ ಹೇಳ್ಕೊಂಡ್ ಕೊಟ್ಟಿದ್ಯಾರು, ನೀನು ಈಗ ನಿನ್ ಮಕ್ಳು ಹೊಟ್ಟೆ ತುಂಬಿಸೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ ಇದನ್ನೆಲ್ಲ ನಿನ್ಗೆ ಹೇಳ್ಕೊಟ್ಟಿದ್ಯಾರು ಅಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಯೇಸುನವ್ರ ತಾಯಿ ಏನೇನ್ ತಗೊಂಡ್ ಬಂದಿರ್ತಾರೆ ಅದನ್ನೆಲ್ಲ ಮಾರೋದಕ್ಕೆ ಕೊಡ್ತಾ ಹೇಳ್ತಿರ್ತಾರೆ, ಅಲ್ಲ ನನ್ಗೊಂದು ಸಂಸಾರ ಇದೆ, ನನ್ಗೂ ಮಕ್ಳಿದ್ದಾರೆ, ಅವ್ರನ್ನೆಲ್ಲ ಹಂಗೆ ಉಪವಾಸ ಮಲ್ಸಕ್ಕಾಗುತ್ತಾ, ನಾನು ಅವ್ರ ಹೊಟ್ಟೆನೂ ನೋಡ್ಕೋಬೇಕಲ್ವಾ, ಇದು ನಾನ್ ದುಡಿಲಿಲ್ಲ ಅಂದ್ರೆ ಇನ್ಯಾರು ದುಡಿತಾರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ನನ್ ಫ್ಯಾಮಿಲಿ ನನ್ ಮಕ್ಳನ್ನ ಬಿಟ್ಬಿಟ್ಟು ಆ ಅಜ್ಜಿ ಹೊಟ್ಟೆ ತುಂಬಿಸೋದನ್ನ ನೋಡಕ್ ಆಗುತ್ತೆ, ಏನ್ ಮಾತಾಡ್ತಾರೆ ಇವರು, ನೀವು ಕೇಳಿಸ್ಕೊಳ್ಳಿ, ನಾನು ತಂದಿರೋ ಶೆಲ್ಸ್ ಗಳಾಗ್ಲಿ ಏನೇ ಆಗ್ಲಿ ನಾನು ಯಾರಿಗೂ ಏನೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೀರೋಗೆ ಹೇಳ್ತಿರ್ತಾರೆ, ನನ್ ಕೊಡ್ತಿರೋದ್ನೆಲ್ಲ ನೀನು ಕರೆಕ್ಟ್ ಆಗಿ ಎಣಿಸ್ಕೊತಿದ್ಯಾ ತಾನೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಗ್ರೂಪ್ ಅಲ್ಲಿ ಇರೋ ಒಬ್ರು ಅಜ್ಜಿ ಹೇಳ್ತಿರ್ತಾರೆ, ನೋಡಿ ಈಗ ಅವಳು ಹಾಸಿಗೆ ಹಿಡ್ಕೊಂಡು ಮಲ್ಗಿದಾಳೆ, ಅವಳಿಗೆ ಹುಷಾರಿಲ್ಲ, ಅವಳಿಗೆ ಕೆಲಸ ಎಲ್ಲ ಮಾಡಕ್ಕಾಗಲ್ಲ, ನೀನು ಆ ಪರಿಸ್ಥಿತಿಲಿ ಇದ್ದಿದ್ರೆ ನಾವ್ ನಿನ್ಗೂ ಕೂಡ ಹೆಲ್ಪ್ ಮಾಡ್ತಿದ್ವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಾನು ಏನೇ ಆದ್ರೂ ಹಾಸಿಗೆ ಹಿಡ್ಕೊಂಡು ಮಲ್ಕೊಳ್ಳಲ್ಲ ಅಂತ. ಇಲ್ಲಿ ಅದಕ್ಕೆ ಅಜ್ಜಿ ಹೇಳ್ತಿರ್ತಾರೆ, ನೋಡು ಡೈವರ್ಸ್ಗಳು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಯಾರಾದ್ರೂ ಇವಳಿಗೆ ಮೊದಲು ಅರ್ಥ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನೋಡು ನೀವು ದೊಡ್ಡ ವ್ಯಕ್ತಿಗಳಂತ ತೋರಿಸ್ಕೋಬೇಕು ಅಂದ್ರೆ ನೀವು ತೋರಿಸ್ಕೊಳ್ಳಿ, ಅದರಿಂದ ನನ್ಗೆ ಏನು ಅವಶ್ಯಕತೆ ಇಲ್ಲ, ನಾನು ಯಾವ್ದನ್ನು ಮಾಡಲ್ಲ, ನನ್ಗೆ ಅದನ್ನ ತೋರಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಒಬ್ಳು ಲೇಡಿ ಹೇಳ್ತಿರ್ತಾಳೆ, ನಿನ್ ಗಂಡ ಸತ್ ಮೇಲೆ ನಿನ್ ಫ್ಯಾಮಿಲಿಗೆಲ್ಲ ಯಾರಾದ್ರೂ ಒಬ್ರು ನೋಡ್ಕೊಳಕ್ ಬೇಕು ಅಂತ ನೀನು ಇನ್ನೊಂದು ಮದ್ವೆ ಆದೆ, ಆದ್ರೆ ನಿನ್ ಗಂಡ ಏನ್ ಮಾಡ್ದ, ಆರಾಮಾಗಿ ಮನೆಗೆ ಚಿಲ್ಲಾಗಿ ಕೂತಿದ್ದಾನೆ, ನಿನ್ ಗಂಡನ್ಗೆ ನೀನು ದುಡ್ದಾಕ್ಬೋದು, ಆದ್ರೆ ಮೂಲೆಯಲ್ಲಿ ಬಿದ್ದಿರೋ ಒಂದ್ ಅಜ್ಜಿಗೆ ನೀನ್ ಒಂಚೂರು ಊಟ ಕೊಟ್ರೆ ನಿನ್ ಗಂಟೆ ಏನಾದ್ರೂ ಕರ್ಗೋಗುತ್ತಾ ಅಂತೆಲ್ಲ ಕೇಳ್ತಿರ್ತಾಳೆ.
ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನೇ ಯೋಚನೆ ಮಾಡು, ಈ ಬೆಟ್ಟಕ್ಕೆ ನಾವು ಬಂದಾಗ ನಮ್ಗೆ ಏನೂ ಗೊತ್ತಿರಲಿಲ್ಲ, ನಮ್ಮ ಹತ್ರ ಒಂದು ಬಿಡ್ಗಾಸು ಕೂಡ ಇರಲಿಲ್ಲ. ನಮಗೆ ಸ್ಕೂಬಾ ಡೈವಿಂಗ್ನ ಹೇಳ್ಕೊಂಡು ಕೊಟ್ಟಿದ್ದು ಯಾರು? ನಮಗೆ ಯಾರು ಸಹಾಯ ಮಾಡಿರ್ತಾರೋ ಅವ್ರ ಸಹಾಯನ ಮರೆತು ನಾವು ಅವ್ರ ಬೆನ್ನಿಗೆ ಚೂರಿ ಹಾಕ್ಬಾರ್ದು, ಅದರಿಂದ ನಮಗೆ ಒಳ್ಳೇದಾಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನೀನು ಅಷ್ಟೊಂದು ಪುಣ್ಯಗಳನ್ನ ಸಂಪಾದನೆ ಮಾಡಿದ್ಯಾ ಅಂದ್ರೆ ನಿನ್ ಗಂಡಂಗೆ ಯಾಕೆ ಲಕ್ವ ಹೊಡಿತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾಳೆ, ಯಾಕೆಂದ್ರೆ ಅವರು ತಣ್ಣಗಿರೋ ನೆಲದ ಮೇಲೆ ಮಲ್ಕೊಂಡಿದ್ರು ಅದಕ್ಕೆ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲ ಆ ಥರ ಅಲ್ಲ, ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗ್ಲಿಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ಇಷ್ಟು ಗೊತ್ತಿಲ್ಲದೆ ನೀನು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀಯ, ಇಲ್ಲಿ ಯಾರು ಹಾಲಿನಷ್ಟು ಪವಿತ್ರವಾಗಿಲ್ಲ, ಎಲ್ಲರ ಚರಿತ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೇಡಿಗೆ ಫುಲ್ಲು ಕೋಪ ಬಂದು ಹೇಳ್ತಿರ್ತಾರೆ, ಎರಡೆರಡು ದಿವಸದ ಜೊತೆ ಸಂಬಂಧ ಇಟ್ಕೊಂಡು ಮಕ್ಕಳನ್ನ ಎತ್ತಿರೋಳು ನನಗೆ ಹೇಳ್ತಿದ್ದಾಳೆ ಅಂತ. ಇಲ್ಲಿ ಆ ಲೇಡಿ ಇಷ್ಟೊಂದೆಲ್ಲ ಮಾತಾಡ್ತಿರೋದಕ್ಕೆ ಅಲ್ಲಿ ಡುಮ್ಡುಮಗಿರೋ ಆಂಟಿ ಮತ್ತೆ ಅವ್ರ ಪಕ್ಕದಲ್ಲಿ ಇರೋರು ಚೌಂಜ ಸುಮ್ಮನೆ ಇರೋ ಅಂತ ಬೈತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮಗೆ ಯೇಸುನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಇವ್ರದ್ದು ಮತ್ತೆ ನಾಟಕ ಸ್ಟಾರ್ಟ್ ಆಯಿತು, ಇವ್ರದ್ದು ದಿನ ಮನೆಗೆ ಹೋಗೋಕೆ ಮುಂಚೆ ಈ ಥರ ಏನಾದರೂ ಒಂದು ನಾಟಕ ಇದ್ದೇ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಅವ್ರ ಬುಟ್ಟಿನ ತಗೊಂಡು ಹೋಗ್ತಿರ್ತಾರೆ. ಅವರು ಮತ್ತೆ ವಾಪಸ್ ಬಂದ್ಬಿಟ್ಟು ಚೋಂಗ್ಜಾ ಅವ್ರದ್ದು ಬುಟ್ಟಿ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ಜಾಡ್ಸೋದಿರ್ತಾರೆ. ಇದನ್ನ ನೋಡಿ ಚೋಂಗ್ಜಾ ಅವರು ಹೇಳ್ತಿರ್ತಾರೆ, ಈ ದುರಾಂಕರಿಗೆ ಎಷ್ಟು ದುರಾಂಕಾರ ಇದೆ ನೋಡು, ದೆವ್ವದಂತವಳು ನನ್ನ ಬುಟ್ಟಿನ ಓದಿದಲ್ದಲ್ಲ ಅದ್ರಲ್ಲಿ ಇರೋ ಸಮುದ್ರದ ಹುಲ್ಗಳನ್ನೂ ಕೂಡ ಬೆಳೆಸ್ಬಿಟ್ಟೋದ್ಲು, ಇವಳನ್ನ ನಾನು ಸುಮ್ಮನೆ ಬಿಡಲ್ಲ, ಮಾಡ್ತೀನಿ ಇರೋಳ್ಗೊಂದು ಗತಿ ಕಾಣಿಸ್ತೀನಿ ಅಂತೆಲ್ಲ ಬೈಕೊಂಡು ಆ ಸಮುದ್ರದ ಹುಲ್ಗಳನ್ನೆಲ್ಲ ತೆಗ್ದವರು ಬುಟ್ಟಿಗೆ ಹಾಕೋತಿರ್ತಾರೆ. ಇಲ್ಲಿ ಚೋಂಗ್ಜಾ ಅವರು ಹೇಳ್ತಿರ್ತಾರೆ, ನಾನು ಯಾಕಾದ್ರೂ ಈ ಊರಿಗೆ ಕಿತ್ತೋದಣ್ಣ ಕರ್ಕೊಂಡು ಬಂದೋ ಗೊತ್ತಿಲ್ಲ, ಏನ್ ನನ್ನ ತಲೆಯಲ್ಲಿ ಬುದ್ಧಿ ಇತ್ತು ಹಾಗೆ ಹೀಗೆ ಅಂತೆಲ್ಲ ಅವ್ರಿಗವರೇ ಬೈಕೋತಿರ್ತಾರೆ. ಇಲ್ಲಿ ವಯಸ್ಸಾಗಿರೋ ಅಜ್ಜಿ ಹೇಳ್ತಾ ಇರ್ತಾರೆ, ನೀನು ಯಾಕೆ ಅವಳ ತಂಟೆಗೆ ಹೋದೆ, ಅವಳು ಮೊದಲೇ ಪೆಟ್ಟು ತಿಂದಿರೋ ಹೆಂಗ್ಸು, ಅವಳ ತಂಟೆಗೆ ನೀನು ಯಾಕೆ ಹೋಗ್ಬೇಕಿತ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಯೇಸುನವ್ರ ತಾಯಿ ಯೇಸುನ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಹಿಂದೆಯಿಂದ ಚೋಂಗ್ಜಾ ಅವರು ಹೇಳ್ತಿರ್ತಾರೆ, ನಿನ್ಗೆ ಅಷ್ಟೊಂದು ಓದಿಬೇಕು ಅಂದ್ರೆ ಹೋಗಿ ನಿನ್ ಗಂಡನ್ಗೆ ಓದಿ, ನನ್ಗೆ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಮನೆನ ತೋರಿಸ್ತಾರೆ. ಇಲ್ಲಿ ಅವರು ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಅಂತ ಒಂದು ಕಾಸ್ಟ್ಯೂಮ್ನ ಇಟ್ಕೊಂಡಿರ್ತಾರೆ, ಅದನ್ನ ಕೊಂಡು ಅವರು ಸ್ಕೂಬಾ ಡೈವಿಂಗ್ ನ ಮಾಡ್ಬೇಕಾಗಿರುತ್ತೆ, ಅದನ್ನ ಇಲ್ಲಿ ಅವರು ಒಣಗಾಕಿರ್ತಾರೆ. ಸೀನು ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಅವಳು ನೀರ್ ತಗೊಂಡು ಪಾಟಿಗೆ ನೀರ್ ಹಾಕ್ತಿರ್ತಾಳೆ. ಈಗ ಯೇಸುನವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಅವರು ಸಮುದ್ರದಿಂದ ಏನೇನ್ ತಂದಿರ್ತಾರೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಕ್ಕೆ ಅಂತ ಕೂತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಯೇಸುನು ನೀರು ಗಿಡಗಳಿಗೆ ಹಾಕ್ತಿರುವಾಗ ಕೇಳ್ತಿರ್ತಾಳೆ, ನಿಮ್ಗೆ ಸಮುದ್ರದಿಂದ ತಂದಿರೋದೇ ತುಂಬಾ ಇಂಪಾರ್ಟೆಂಟ್ ಆಯ್ತಾ, ನಿಮ್ಗೆ ಗೊತ್ತಾ ನಾನು ಪೊಯಮ್ ಕಾಂಪಿಟೇಷನ್ ನ ಗೆದ್ದಿದ್ದೀನಿ, ಒಂಚೂರು ಇಂಟ್ರೆಸ್ಟ್ ಇಲ್ಲ, ಕೇಳ್ಬೇಕು ಅಂತಾನೂ ಇಲ್ಲ, ನಿಮ್ ಖುಷಿನೂ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಈ ಪೊಯಮ್ ಗಿಯಮ್ ಎಲ್ಲ ಏನು ಯೂಸ್ ಇಲ್ಲ, ಅದರಿಂದ ನಮ್ಮ ಹೊಟ್ಟೆ ತುಂಬಲ್ಲ ಅಂತ ಹೇಳ್ಬಿಟ್ಟು ಅವರು ಕ್ಲೀನಿಂಗ್ ಕಂಟಿನ್ಯೂ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಂದ್ಸತಿ ಆ ಪೊಯಮ್ ನ ಓದಿ ನಾನು ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀನಿ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಹೋಗಿ ನಿಮ್ಮ ಅಜ್ಜಿಗೆ ತೋರಿಸು, ಅವ್ರ ಕಂದಾನ್ ಪೂರ್ತಿ ಓದ್ಕೊಂಡು ಬಂದಿರೋದು, ಅವ್ರಿಗಾದ್ರೆ ಅದೆಲ್ಲ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೋಗಿ ಅವ್ರಿಗೆ ತೋರಿಸು, ಮತ್ತೆ ಅವ್ರಿಗೆ ಹೇಳು ನೀನು ಓದೋದಕ್ಕೆ ಏನೇನ್ ಖರ್ಚಾಗುತ್ತೆ ಅದನ್ನ ಅವ್ರಿಗೆ ವಹಿಸ್ಕೊಳ್ಳೋದಕ್ಕೆ ಹೇಳು ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಅಜ್ಜಿಗೆ ನನ್ ಕಂಡ್ರೆ ಒಂಚೂರು ಇಷ್ಟ ಇಲ್ಲ, ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ನಿಮ್ಮ ಅಮ್ಮ ಹೆಂಗೋ ನೀನು ಕೂಡ ಹಂಗೆ, ನೀನು ಅವ್ರ ತರಾನೇ ಆಗ್ಬಿಡ್ತೀಯ ಅಂತ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ ಅಂತ ಯೇಸುನ್ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಹೋಗು ನಿಮ್ಮ ಅಜ್ಜಿ ಮನೆಗೆ ಹೋಗಿ ಊಟ ಮಾಡು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಇಲ್ಲ ಅಜ್ಜಿಗೆ ನಾನು ಹೇಳಿದೀನಿ ಅಮ್ಮನ ಮನೇಲೆ ಊಟ ಮಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲಿಂದ ಎದ್ದೋಗು ನಿಮ್ ಎರಡನೇ ಅಪ್ಪ ಬಂದ್ಬಿಡ್ತಾರೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಬರ್ಲಿ ಬಿಡು, ನಮ್ಮಮ್ಮ ಇದನ್ನೆಲ್ಲ ತುಂಬಾ ಕಷ್ಟಪಟ್ಟು ಹಿಡ್ದಿರೋದು, ನಾನ್ ಯಾಕೆ ತಿನ್ಬಾರ್ದು, ನಾನು ಅವ್ರ ಮಗಳು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಯೇಸುನ್ ಕೈಯಲ್ಲಿ ಇರೋದನ್ನೆಲ್ಲ ಕಿತ್ಕೊಂಡು ಹೇಳ್ತಿರ್ತಾರೆ, ಹೋಗು ನೀನು ಆ ಮನೆತನದ ಮೊಮ್ಮಗಳು, ನೀನು ಅಲ್ಲೇ ತಿನ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಮತ್ತೆ ಕ್ಲೀನ್ ಮಾಡೋದಕ್ಕೆ ತಗೊಂಡು ಹೇಳ್ತಿರ್ತಾಳೆ, ಚಿಕ್ಕಪ್ಪ ನನ್ಗೆ ಒಂದು ಮೀನಿನ ಮೂಳೆನೂ ಕೂಡ ಕೊಡೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಕೇಳ್ತಿರ್ತಾರೆ, ನಿಜವಾಗ್ಲೂ ಆ ಥರ ಎಲ್ಲ ಮಾಡ್ತಾರ ಅವರು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಸ್ಕೂಲಲ್ಲಿ ನಾನು ಯಾವಾಗಲೂ ಫಸ್ಟ್ ಬರ್ತೀನಿ, ಮತ್ತೆ ನನಗೆ ಪ್ರೈಸ್ಗಳು ಕೂಡ ಸಿಗುತ್ತೆ, ಮತ್ತೆ ಅವ್ರ ಮಗ ಯಾವಾಗಲೂ ಲಾಸ್ಟಲ್ಲಿ ಬರ್ತಾನೆ, ನನಗೆ ಚಿಕ್ಕಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಅವ್ರ ಮಗನಿಗೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದೀನಿ ಅಂತ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗೆ ಮೀನು ತಿನ್ಬೇಕು ಅಂತ ಏನು ದುರಾಸೆ ಇಲ್ಲ, ಆದರೆ ನನಗೆ ಯಾವಾಗ ಅವನಿಗೂ ನನಗೂ ಕಂಪ್ಯಾರಿಸನ್ ಮಾಡ್ತಾರೆ ಅವಾಗ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ, ನನಗೆ ಹೊಟ್ಟೆ ಕೂಡ ಹಶ್ವಾಗಲ್ಲ, ನನ್ನ ಹೊಟ್ಟೆ ಹಶ್ವೇ ಸತ್ತೋಗ್ಬಿಡುತ್ತೆ, ನಾನು ಊಟನೇ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನು ಇಷ್ಟೆಲ್ಲ ಹೇಳ್ತಾ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅವಳು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ಅಮ್ಮ ಪ್ಲೀಸ್ ನೀನು ನನ್ನನ್ನು ನಿನ್ನ ಹತ್ರನೇ ಇಟ್ಕೊ, ಪ್ಲೀಸ್ ನಾನು ಇಲ್ಲೇ ಇರ್ತೀನಿ ಅಮ್ಮ, ಪ್ಲೀಸ್ ನನಗೆ ಹೇಳು ಹೇಳು ಅಂತ ಕೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಯೇಸುನ ತಾಯಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಏನಕ್ಕೆ ಹಿಂಗೆ ಆಡ್ತಿದ್ಯಾ, ಯಾಕೆ ಯಾವಾಗಲೂ ಊಟ ಊಟ ಅಂತಿರ್ತೀಯ, ನೀನು ಊಟ ತಿನ್ನೋದಕ್ಕೆ ಏನಾಗಿದೆ, ನೀನು ಈ ಥರ ಎಲ್ಲ ಆಡಿದ್ರೆ ಅವ್ರು ನಿನ್ನ ತಲೆ ಮೇಲೆ ಇಟ್ಕೋತಾರೆ ಅನ್ಕೊಂಡಿದ್ಯಾ ಅಂತೆಲ್ಲ ಕಿರ್ಚಾಡ್ತಿರ್ತಾರೆ.
ಇಲ್ಲಿ ಯೇಸುನವ್ರ ತಾಯಿ ಯೇಸುನ ಎಬ್ಬಿಸ್ತಾ ಹೇಳ್ತಿದ್ದಾರೆ, ಹೋಗು ಫಸ್ಟ್ ಅಲ್ಲಿ ಹೋಗಿ ಎದ್ದು ಊಟ ಮಾಡು, ನೋಡು ನೀನು ಏನೇ ಮಾಡಿದ್ರು ಅಲ್ಲೇ ಮಾಡು, ಯಾಕೆಂದ್ರೆ ನೀನೇ ಅವ್ರ ಮನಸ್ಸಲ್ಲಿ ಜಾಗ ಮಾಡ್ಕೊಳಕ್ಕಾಗೋದು, ಅದಕ್ಕೆ ಒಳ್ಳೊಳಾಗಿರು, ಎದ್ದೋಗು ಇಲ್ಲಿಂದ ಅಂತ ಎಬ್ಬಿಸ್ತಾ ಇರ್ತಾರೆ. ಇಲ್ಲಿಂದ ಯೇಸುನು ಎದ್ದೋಗ್ತಿರೋ ಟೈಮಿಗೇನೆ ಯೇಸುನವ್ರ ಎರಡನೇ ತಂದೆ ಕೂಡ ಅಲ್ಲಿಗೆ ಬರ್ತಾ ಹೇಳ್ತಿರ್ತಾರೆ, ವಾವ್ ಏನಿವತ್ತು ಯೇಸುನು ಇಲ್ಲಿಗೆ ಬಂದಿದ್ದಾಳೆ, ಊಟ ಮಾಡ್ಕೊಂಡು ಹೋಗ್ತೀಯ ಯೇಸುನ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಬ್ಯಾಗ್ ತಗೊಂಡು ಇಲ್ಲ ನಾನು ಹೋಗ್ತಾ ಇದ್ದೀನಿ ಮನೆಗೆ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ ಮನೆಯಿಂದ ಆಚೆ ನಡ್ಕೊಂಡು ಹೋಗ್ತಿರೋದನ್ನ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರ ತಾಯಿ ವಾಯ್ಸ್ ಬರ್ತಿರುತ್ತೆ, ಹುಚ್ಚ ಹುಡ್ಗಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಪಾಟಿಗೆ ಯಾವ್ದ್ರಲ್ಲಿ ನೀರ್ ಹಾಕ್ತಿರ್ತಾಳೋ ಅದ್ರ ಕೆಳಗಡೆ ಯೇಸುನವ್ರ ತಾಯಿ ಸಿಗರೇಟ್ ನ ಹಚ್ಚಿಟ್ಟಿರ್ತಾರೆ. ಇಲ್ಲಿ ಯೇಸುನ್ ನೀರ್ ಹಾಕಿರೋದ್ರಿಂದ ಸಿಗರೇಟ್ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಯೇಸುನ್ ತಾಯಿಗೆ ಫುಲ್ಲು ಕೋಪ ಬಂದು ಹೇಳ್ತಿರ್ತಾರೆ, ಇವಳಿಂದ ನನ್ನ BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಿಂದ ಯೇಸುನ್ ಇದ್ದಿದ್ದು ಟೈಮ್ ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನು ಗಿಡಕ್ಕೆ ನೀರ್ ಹಾಕ್ತಿದ್ದು ಬೇಕು ಅಂತಾನೆ. ಇಲ್ಲಿ ಅವಳು ಆ ಸಿಗರೇಟ್ ಎಲ್ಲ ನಿಂದೋಗ್ಲಿ ಅಂತ ನೀರ್ ಹಾಕ್ತಿರ್ತಾಳೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಸಮುದ್ರ ದೇವತೆ ಕೂಡ ಸಿಗರೇಟ್ ಸೇದಿದ್ರೆ ಅವರು ಕೂಡ ಸತ್ತೋಗ್ತಾರೆ, ಅಂಥದ್ರಲ್ಲಿ ಡೈವರ್ಸ್ಗಳು ನೀರಲ್ಲಿ ಜಾಸ್ತಿ ಹೊತ್ತು ಉಸಿರಾಡ್ಬೇಕಾಗಿರುತ್ತೆ, ಅವ್ರು ಸಿಗರೇಟ್ ಸೇದಿದ್ರೆ ಅವ್ರ ಕತೆ ಇನ್ನೇನಾಗ್ಬೋದು ಅಂತ ಅವಳು ನೀರ್ನ ಹಾಕ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಎರಡನೇ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಯೇಸುನ್ ಬರ್ದಿರೋ ಪೊಯಮ್ನ ಓದ್ತಾ ಹೇಳ್ತಿರ್ತಾರೆ, ನೀನು ಒಂದು ಕೆಲಸ ಮಾಡು, ಯೇಸುನ್ನ ಯಾಕೆ ಇಲ್ಲೇ ಇಟ್ಕೋಬಾರ್ದು, ಅವಳು ಎಲ್ಲರಿಗಿಂತ ನಮ್ಮ ಜೊತೆ ಇದ್ರೆ ತುಂಬಾ ಖುಷಿಯಾಗಿರ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಿನ್ ಮಕ್ಳನ್ನ ಸಾಕಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ, ಅದು ಅಲ್ದ್ರೆ ನಾವ್ ಈ ಗುಡ್ಸ್ಲಲ್ಲಿ ಇದೀವಿ, ಅದು ಈ ಗುಡ್ಸ್ಲು ಕೂಡ ನಮ್ದಲ್ಲ, ಅದು ನಾವು ಬಾಡಿಗೆಗಿರೋದು, ಅವಳನ್ನ ಕರ್ಕೊಂಬಂದ್ ಎಲ್ಲಿ ಇಟ್ಕೊಳ್ಳೋದು ಅಂತೆಲ್ಲ ಹೇಳ್ತಿರ್ತಾರೆ. ನಮ್ಗೆ ತೋರಿಸ್ತಾರೆ ಯೇಸುನ್ಗೆ ಒಬ್ಬ ತಂಗಿ ಮತ್ತೆ ಒಬ್ಬ ತಮ್ಮ ಇರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ಒಂದು ಮಗುಗೆ ಮನೆ ಬೇಕಾಗಿಲ್ಲ, ಅವ್ರ ತಾಯಿ ಪ್ರೀತಿ ಬೇಕಾಗಿರುತ್ತೆ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಏನ್ ಮಾಡ್ತಾಳ ಅವಳು ಇಲ್ಲಿ ಬಂದು, ನಿನ್ ಮಕ್ಳು ಇರ್ತಾರಲ್ಲ ಅವ್ರ ಮಕ್ಳು ತಿಕ್ಕ ತೊಳ್ಕೊಂಡು ಇರ್ತಾಳ, ಅವಳು ನಿಮ್ ಮನೆಗೆ ಕೆಲ್ಸದೊಳಗಿರ್ಬೇಕು ಅಂತ ನಿಂತಾನೆ ಕರ್ಕೊ ಬರ್ತಿರೋದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಎರಡನೇ ತಂದೆ ಹೇಳ್ತಾ ಇರ್ತಾರೆ, ಈಗ ಜನಗಳಿಗೆ ಎಷ್ಟೇ ಒಳ್ಳೇದ್ ಮಾಡಕ್ ಹೋದ್ರು ಎಲ್ಲ ಈ ತರ ಕಿತ್ತೋಗಿರೋ ಬುದ್ಧಿ ಇರೋರು ಕಿತ್ತೋಗಿರೋ ತರನೇ ಯೋಚನೆ ಮಾಡೋದು, ಹಾಗೆ ಹೀಗೆ ಅಂತ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟು ಅಲ್ದ್ರೆ ನನಗೂ ಚೆನ್ನಾಗಿ ಗೊತ್ತು ನೀನು ಯಾಕಿದೆ ಮನೆ ಚಿಕ್ಕದಾದ್ರೂ ಇಲ್ಲೇ ಇದೆಯಾ ಅಂತ, ಯಾಕೆಂದ್ರೆ ಯೇಸುನು ಯಾವಾಗ ಬೇಕಾದ್ರೂ ನಿನ್ನ ಬಂದು ನೋಡ್ಕೊಂಡು ಹೋಗ್ಬೋದು, ಅವಳನ್ನ ನೀನು ಮಾತಾಡ್ಸ್ಬೋದಲ್ಲ, ಅದಕ್ಕೆ ನೀನು ಈ ಮನೇಲಿ ಇರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನ್ ಪ್ರಯೋಜನ ನಿಮ್ ಮಗಳನ್ನ ಅಲ್ಲಿ ಇಡೋದು, ಇಬ್ರು ಅಮ್ಮ ಮಗಳು ಸಂಕಟ ಪಡ್ತಿದಿರೋ ಒಬ್ರಿಂದ ಒಬ್ರು ದೂರ ಇರೋದ್ರಿಂದ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಅವ್ರು ಕುಡಿತಿರೋ ಡ್ರಿಂಕ್ಸ್ನ ತಗೊಂಡು ಕುಡಿತಾ ಹೇಳ್ತಿರ್ತಾರೆ, ಯೇಸುನ ಆ ಮನೇಲಿ ಇದ್ರೆ ಅವ್ರ ಹತ್ರ ದುಡ್ಡಿದೆಯಲ್ಲ, ಅದರಿಂದ ಅವಳು ಓದು ವಿದ್ಯಾಭ್ಯಾಸ ಏನಿದೆ ಅದು ಮುಂದೆ ನಡ್ಕೊಂಡು ಹಾಗೆ ಹೋಗ್ತಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನ್ ಪ್ರಯೋಜನ, ಮನಸ್ಸಿನ ನೋವು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ನಿನಗೆ ಗೊತ್ತಾನೆ ಡೈವರ್ಸ್ಗಳು 10 ವರ್ಷ ಇದ್ದಾಗಿಂದಾನೆ ಡೈವಿಂಗ್ ನ ಕಲಿತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಫುಲ್ಲು ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾರೆ, ನಿನ್ ಮಗಳನ್ನಾದ್ರೂ ನೀನು ಡೈವರ್ಸ್ ನ ಮಾಡ್ತೀಯಾ, ನಾನು ಏನೇ ಆದ್ರೂ ಅವಳನ್ನ ಡೈವರ್ ಆಗಕ್ಕೆ ಬಿಡೋದಿಲ್ಲ, ಒಂದು ನಾಯಿ ಆಗ್ಬಿಡಿ ಆದ್ರೆ ನಾನು ಏನೇ ಆದ್ರೂ ಕೂಡ ಅವಳನ್ನ ಡೈವರ್ ಆಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಎಲ್ಲಾ ವಸ್ತುಗಳನ್ನೂ ಎತ್ತಿ ಕ್ಲೀನ್ ಮಾಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆ ಡೈವಿಂಗಲ್ಲಿ ನಮಗೆ ಏನು ಸಿಗುತ್ತೆ, ಪ್ರತಿದಿನ ನಾವು ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತೀವಿ, ಆದರೆ ತಿನ್ನೋಕ್ಕೆ ಒಂದು ಚೂರು ಕೂಡ ಸಿಗಲ್ಲ, ಇಲ್ಲಿ ಕರ್ಕೊಂಬಂದು ಅವಳನ್ನ ನಾನು ನರ್ಕಕ್ಕೆ ತಳ್ಳೋಕ್ಕಾಗುತ್ತಾ, ಇಲ್ಲ ಅವಳು ಅಲ್ಲಿದ್ರೇ ಖುಷಿಯಾಗಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೆ ನಿನ್ ಮಕ್ಳಿಗೆ ಆರಾಮಾಗಿ ಒಬ್ಳು ಕೆಲ್ಸದವಳು ಸಿಕ್ದಂಗೆ ಆಗ್ಬಿಡುತ್ತಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಯೇಸುನ್ ಬರ್ದಿರೋ ಪೊಯಮ್ನ ಇದನ್ನ ನಾನು ಬಿಸಾಕ್ಬಿಡ್ತೀನಿ, ಇದನ್ನೇನಾದ್ರೂ ನೀನು ಓದಿದ್ರೆ ನಿನ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬಿಸಾಕಕ್ಕೆ ಮಡ್ಚ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಆ ಪೇಪರ್ನ ಕಿತ್ಕೊಳ್ತಾ ಹೇಳ್ತಿರ್ತಾರೆ, ನಾನು ಇದನ್ನ ಬಿಸಾಕಕ್ಕೆ ನಿನ್ಗೆ ಬಿಡೋದಿಲ್ಲ, ಇದನ್ನ ಬರ್ದೆ ಅವಳು ಪ್ರೈಸ್ ಗೆದ್ದಿದ್ದಾಳೆ, ನಾನು ಇದನ್ನ ಬಿಸಾಕಕ್ ಬಿಡಲ್ಲ ಅಂತ ಕಿತ್ಕೊಂಡು ಅವ್ರ ಹತ್ರ ಇಟ್ಕೋತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಬರ್ದಿರೋ ಪೊಯಮ್ನ ಯೇಸುನ್ ತಾಯಿ ಓದ್ತಾ ಇರ್ತಾರೆ. ಇಲ್ಲಿ ಯೇಸುನವ್ರ ಎರಡನೇ ತಂದೆ ಹೇಳ್ತಾ ಇರ್ತಾರೆ, ನಾನು ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದೀನಿ, ಆ ಪೊಯಮ್ನ ಓದ್ಬೇಡ ಅಂತ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಚಿಕ್ಕಪ್ಪನ ಮನೆಯನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಅಜ್ಜಿ ಕುತ್ಕೊಂಡಿರ್ತಾರೆ. ಯೇಸುನವ್ರ ಚಿಕ್ಕಪ್ಪನ್ಗೆ ಇಬ್ರು ಮಕ್ಳಿರ್ತಾರೆ, ಒಂದು ಗಂಡು ಹುಡ್ಗ ಮತ್ತೆ ಒಂದು ಹೆಣ್ಣು ಹುಡುಗಿ ತೋರಿಸ್ತಾರೆ. ಆ ಅಜ್ಜಿಯ ಮೊಮ್ಮಗನ್ಗೆ ಬರೆಯೋದನ್ನ ಹೇಳ್ಕೊಂಡ್ ಕೊಡ್ತಿರ್ತಾರೆ. ಅವನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾಗ ನಿಂಗೊಂದು ಸ್ಪೆಲ್ಲಿಂಗ್ನ ನೀಟಾಗಿ ಬರೆಯಕ್ ಬರಲ್ವಾ ಅಂತ ತಲೆ ಮೇಲೆ ಹೊಡಿತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನವ್ರ ಚಿಕ್ಕಮ್ಮನ, ಅವರು ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು ಅವ್ರ ಮಗಳಿಗೆ ತಿನ್ಸೋದಕ್ಕೆ ಅಂತ ಕುತ್ಕೊಂಡು ತಿಂತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಅಡುಗೆ ಮನೆಯಲ್ಲಿ ಒಂದು ಬೌಲ್ ತುಂಬ ರೈಸ್ನ ತುಂಬಿಟ್ಟು, ಅಂದರೆ ಅನ್ನನ ತುಂಬಿಟ್ಟು ಅದಕ್ಕೆ ಒಂದು ಸ್ಪೂನ್ನ ಚುಚ್ಬಿಟ್ಟು ಟೇಬಲ್ ಮೇಲೆ ಇಡ್ತಿರ್ತಾಳೆ. ಆ ಕಿಟಕಿಯಲ್ಲಿ ಹೀರೋ ಬಂದಿರೋದನ್ನ ನೋಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನನಗೆ ಗೊತ್ತಿಲ್ಲ, ಇವನ್ನ ನೋಡಿದ್ರೆ ನನಗೆ ಯಾಕೆ ಕೋಪ ಬರುತ್ತೋ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನು ಪಾತ್ರೆ ಎಲ್ಲ ತಗೊಂಡು ತೊಳೆಯೋದಕ್ಕೆ ಅಂತ ಬಂದಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ
ಮತ್ತು ಯೇಸುನವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಇಲ್ಲಿ ಹೀರೋ ಯೇಸುನವ್ರ ಚಿಕ್ಕಪ್ಪಂಗೆ ಮೀನುಗಳನ್ನ ಕೊಟ್ಟಿರ್ತಾರೆ. ಆಗ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ನಾನು ನಿನಗೆ 5 ಮೀನಿನ ದುಡ್ಡು ಅಷ್ಟೇ ಕೊಟ್ಟಿರೋದು, ನೀನು ಯಾಕೆ ಎಕ್ಸ್ಟ್ರಾ ಕೊಡ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ 1 ಮೀನು ಫ್ರೀ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಕೇಳ್ತಿರ್ತಾರೆ, ನಿಮ್ಮಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾ ಅಂತ. ಯೇಸುನವ್ರ ಚಿಕ್ಕಪ್ಪ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಹೇಳಿದ್ಯಾ, ನಾನು ಹೇಳ್ತಿರೋದಕ್ಕೆ ನೀನು ಆನ್ಸರ್ ಮಾಡು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡಿ ನಿಮ್ಮ ಮನೆಯಲ್ಲಿ 6 ಜನ ಇದ್ದೀರಾ, ಆದ್ರೂ ಕೂಡ ನೀವು ಯಾಕೆ ಯಾವಾಗ್ಲೂ 5 ಮೀನು ತಗೋತೀರಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಬೈತಾ ಹೇಳ್ತಿರ್ತಾರೆ, ನನ್ನ ಮನೆ ನನ್ನ ಇಷ್ಟ, ದೊಡ್ಡದಾಗಿ ಬಂದ್ಬಿಟ್ಟ ನನಗೆ ಹೇಳಕ್ಕೆ ಅಂತ ಮೀನೆಲ್ಲ ಕಿತ್ಕೊಂಡು ಒಳಗಡೆ ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಅವಳು ಪಾತ್ರೆ ತೊಳಿವಾಗ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು ಚಿಕ್ಕಪ್ಪ ಅವನ್ಗೆ ಬೈದಿದ್ದು ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನವ್ರ ಚಿಕ್ಕಮ್ಮನ ಕರೆದ್ಬಿಟ್ಟು ಮೀನುಗಳನ್ನೆಲ್ಲ ಕೊಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಮ್ಮ ಮನೆ ಒಳಗಡೆ ಹೋಗ್ತಾ ಹೇಳ್ತಿರ್ತಾರೆ, ಯೇಸು ಇಲ್ಲಿ ಕೇಳು, ಮೊದಲು ನೀನು ಬಾಣ್ಲಿ ತೊಳಿ, ನನ್ಗೆ ಅದು ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಇದಕ್ಕೆ ಅವಳು ಹ್ಞೂ ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಮ್ಮ ಮನೆ ಒಳಗಡೆ ಹೋಗ್ತಾ ಇರುವಾಗ ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಬಾಗ್ಲು ಕಡೆ ನೋಡ್ಕೊಂಡು ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಲ್ಲಿಗೆ ಬೇರೆ ಯಾರು ಅಲ್ಲ, ಯೇಸುನವ್ರ ತಾಯಿ ಬಂದಿರ್ತಾರೆ. ಅವರು ಕೈ ತುಂಬಾ ಮೀನುಗಳನ್ನ ತಗೊಂಡ್ಬಂದ್ಬಿಟ್ಟು ಯೇಸುನವ್ರ ಚಿಕ್ಕಪ್ಪ ಊಟಕ್ಕೆ ಕೂತಿರ್ತಾರಲ್ಲ ಆ ಜಾಗದಲ್ಲಿ ತಗೊಂಡೋಗಿ ಮೀನುಗಳನ್ನೆಲ್ಲ ರಪ್ಪ ಅಂತ ಬಿಸಾಕ್ತಾರೆ. ಇದನ್ನ ನೋಡಿ ಯೇಸುನವ್ರ ಚಿಕ್ಕಪ್ಪ ಫುಲ್ಲು ಎದುರ್ಕೊಂಡ್ಬಿಟ್ಟು, ನೀನೇನಾದ್ರೂ ಮೆಂಟ್ಲಾಗ್ಬಿಟ್ಟಿದ್ಯಾ, ಇಲ್ಲಿಗೆ ಯಾಕೆ ಬಂದಿದ್ಯಾ, ಅದು ಅಲ್ಲದೆ ಮೀನುಗಳು ಯಾಕೆ ತಂದಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಯಾಕೆಂದ್ರೆ ನೀನು ಏನನ್ನು ತಗೊಳಕ್ಕೆ ದುಡ್ಡಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಫುಲ್ಲು ಶಾಕಾಗಿ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಅಷ್ಟು ದುಡ್ಡಿದ್ರು ನೀನು ಇಷ್ಟೊಂದು ಯಾಕೆ ಕಂಜೂಸ್ತಾನ ಮಾಡ್ತೇನೆ, ನನ್ನ ಮಗಳಿಗೊಂದು ಮೀನು ಕೊಡೋಕ್ಕೂ ಆಗಲ್ವಾ ನಿನಗೆ ಅಂತ ಬೈತಿರ್ತಾರೆ. ಇಲ್ಲಿ ಅವ್ರ ಅತ್ತೆ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಅಮ್ಮ ಇವಳು ನಿಮ್ಮ ಮನೆ ತಂದವಳು, ನಿಮ್ಮ ದೊಡ್ಡ ಮಗನ ಮಗಳು ಇವಳು, ಯೇಸು ನೋಡೋಕ್ಕೂ ಕೂಡ ಅವ್ರ ಅಪ್ಪನ ಥರನೇ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ನೀವು ಯಾಕೆ ಈ ಥರ ನನ್ನ ಮಗಳಿಗೆ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ಮಾಡಬೇಡಿ ಅಮ್ಮ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಮ ದೊಡ್ಡ ಮಗ, ಈಗ ಅವ್ರ ಆತ್ಮ ಕೂಡ ಎಷ್ಟು ನೋವು ಅನ್ಭವಿಸ್ತಿರುತ್ತೆ ಗೊತ್ತಾ, ಈ ಥರ ಎಲ್ಲ ನೀವು ಮಾಡ್ತಿರೋದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಅವ್ನು ಸತ್ತಿದ್ದು ನಿನ್ನಿಂದಾನೆ ಅಂತ. ಅದನ್ನ ಕೇಳಿ ಯೇಸುನವ್ರ ತಾಯಿ ಜೋರಾಗಿ ಕಿರ್ಚಾಡ್ತಿರ್ತಾರೆ. ಅವರು ಯಾವ ಥರ ಕಿರ್ಚಿರ್ತಾರೆ ಅಂದರೆ ಫುಲ್ಲು ಊರಿಗೆ ಕೇಳಿಸೋ ಥರ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಏನಾಯ್ತು ನಿನ್ಗೇನಾದರೂ ದೆವ್ವ ಮೆಟ್ಕೊಬಿಡ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿಗೆ ಫುಲ್ಲು ಕೋಪ ಬಂದು, ಏನು ನನ್ನಿಂದನ, ನೀವು ಒಂದು ಕಾಯಿಲೆ ಇರೋ ವ್ಯಕ್ತಿನ ತಗೊಬಂದು ನನಗೆ ಮದುವೆ ಮಾಡಿದ್ರಿ, ನನ್ನ ಮಗಳಿಗೆ ಕಾಯಿಲೆ ಇರೋ ತಂದೆನ ಕೊಟ್ಟು ಅವಳನ್ನ ಅನಾಥೆ ಮಾಡಿದ್ರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಖುಷಿ ಪಡು, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಇಲ್ಲಿಂದ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಯೇಸುನವ್ರ ತಾಯಿ ಯೇಸುನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಾಗ ಅಲ್ಲಿರೋ ಪಾತ್ರೆನೆಲ್ಲ ಜಾಡ್ಸೋದಿತಾ ಹೇಳ್ತಿರ್ತಾರೆ, ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ದೀರಾ ಅಂತ. ಇದನ್ನ ನೋಡಿ ಯೇಸುನವ್ರ ಚಿಕ್ಕಪ್ಪ ಬೈತಾ ಹೇಳ್ತಿರ್ತಾರೆ, ರಾಕ್ಷಸಿ ಅಂತವಳೆ, ಮನುಷ್ಯತ್ವನೇ ಇಲ್ಲ ನಿಮಗೆ ಹಾಗೆ ಹೇಗೆ ಅಂತ. ಇಲ್ಲಿ ಯೇಸುನವ್ರ ತಾಯಿ ವಾಪಸ್ ಬಂದ ಲ್ಯಾಂಪ್ನ ತಗೊಳ್ಳುವಾಗ ಅವರು ಎದ್ರುಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿ ಅವಳು ಲ್ಯಾಂಪ್ ತಗೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಯೇಸು ಚಿಕ್ಕಪ್ಪ ಅವ್ರ ಮನೇಲಿ ಏನೇನು ನಡೆದಿತ್ತು ಇದನ್ನೆಲ್ಲ ಹೀರೋ ಕೂಡ ನೋಡ್ತಿರೋದನ್ನ. ಇಲ್ಲಿ ಅವರಿಬ್ರು ನಡ್ಕೊಂಡು ಹೋಗ್ತಿರೋದನ್ನು ಕೂಡ ಹೀರೋ ನಿಂತ್ಕೊಂಡು ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನವ್ರ ತಾಯಿ ಮತ್ತೆ ಯೇಸುನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಸಮುದ್ರದ ದಡ ಇರುತ್ತಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಯೇಸುನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು ಅವರು ನನಗೆ ಮೀನು ಕೊಟ್ಟಿಲ್ದೇ ಇರೋದು, ಇವಾಗ ನಾವು ನಿಮ್ಮ ಜೊತೆ ಇರ್ಬೋದು ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹಿಂದೆ ತಿರುಗ್ತಾ ಯೇಸುನ ಕೇಳ್ತಿರ್ತಾರೆ, ಅಷ್ಟೊಂದು ಇಷ್ಟನ ನಾನು ನಿನಗೆ ಯಾಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಹೇಳ್ತಿರ್ತಾಳೆ, ಯಾಕೆಂದ್ರೆ ನೀವು ನಮ್ಮಮ್ಮ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ನಗ್ತಾ ಇರ್ತಾರೆ. ಅದಕ್ಕೆ ಯೇಸುನ ಹೇಳ್ತಿರ್ತಾಳೆ, ನೀವು ನಮ್ಮಮ್ಮ, ಅದಕ್ಕೆ ನನಗೆ ತುಂಬಾ ಇಷ್ಟ, ಅದರಲ್ಲಿ ನಗೋದೇನಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಹಾಗಾದ್ರೆ ನೀನು ಬೇಗ ದೊಡ್ಡವಳಾಗು, ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿ, ಆಗ ನಿನ್ನ ಶತ್ರು ಆದ ಮೀನುಗಳು ಇರುತ್ತಲ್ಲ ಆ ಸಮುದ್ರದ ಊಟದಿಂದ ನೀನು ಸೇಡ್ ತೀರಿಸ್ಕೋಬಹುದು ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಯೇಸುನ್ ಫುಲ್ಲು ಖುಷಿಯಾಗಿ, ಹಾಗಾದ್ರೆ ನೀವು ನನ್ನ ಪೊಯಮ್ನ ಓದಿದ್ರಾ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಯನ್ನ ತೋರಿಸ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಯೇಸುನ್ ಪೊಯಮ್ನ ಓದ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಪೊಯಮ್ ಅಲ್ಲಿ ಯೇಸುನ್ ಬರ್ದಿರ್ತಾಳೆ, ನನ್ನ ಶತ್ರು ಆದ್ರ ಸಮುದ್ರದ ಮೀನುಗಳು, ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಿರೋ ಯೇಸು, ಇದು ನನ್ನ ಕವಿತೆ ಅಂತ ಬರ್ದಿರ್ತಾಳೆ. ಇಲ್ಲಿ ಯೇಸುನು ಕವಿತೆಯಲ್ಲಿ ಬರ್ದಿರ್ತಾಳೆ, ನನ್ನ ತಾಯಿಗೆ ಯಾವಾಗಲೂ ಸಮುದ್ರದ ಕಪ್ಪೆ ಚುಪ್ಪುಗಳಂದ್ರೇ ತುಂಬ ಇಷ್ಟ, ಯಾವಾಗ ನೋಡಿದ್ರು ಕಪ್ಪೆ ಚುಪ್ಪು, ಸಮುದ್ರದಲ್ಲಿ ಅಲೆಗಳೇ ಬರ್ತಿಲ್ಲ, ಇಲ್ಲ ಸುನಾಮಿನೇ ಬರಲಿ, ಯಾವಾಗಲೂ ಕಪ್ಪೆ ಚುಪ್ಪೆ, ಆದರೆ ತಾಯಿಗೆ ಮಗಳು ಪ್ರೀತಿ ಬೇಕಾಗಿಲ್ಲ, ಗುಡುಗುಡು ಅಂತ ನೀರೊಳಗಡೆ ಹೋಗ್ತಾಳೆ ಅವಳು, ಆದರೆ ಬೇಗ ಬರಲ್ಲ ಮೇಲಕ್ಕೆ ಅವಳು ಅಂತ ಬರ್ದಿರ್ತಾಳೆ.
ಕಪ್ಪೆ ಚುಪ್ಪು ಹುಡ್ಕೋದೆ ಜೀವನ ಆಗಿದ್ಯಾ, ಇಲ್ಲ ಜೀವನ ಕಪ್ಪೆ ಚುಪ್ಪು ಹುಡ್ಕೋದ್ರಲ್ಲೇ ಕಳ್ದೋಗಿದ್ಯಾ? ಆ ದೆವ್ವದ ಕಪ್ಪೆ ಚುಪ್ಪುಗಳು ಜೀವನದ ಖುಷಿಗಳನ್ನೆಲ್ಲ ತಗೋಬಿಟ್ಟಿದೆ ಅಂತ ಬರ್ದಿರ್ತಾಳೆ. ಇಲ್ಲಿ ಯೇಸುನು ಕವಿತೆಯಲ್ಲಿ ಕಂಟಿನ್ಯೂ ಮಾಡ್ತಾ ಬರ್ದಿರ್ತಾಳೆ, ಆ ಕಪ್ಪೆ ಚುಪ್ಪುಗಳು ತಾಯಿಗೆ ಮಗಳನ್ನೇ ಭಾರ ಆಗೋಗಿರೋ ತರ ಮಾಡ್ಬಿಟ್ಟಿದೆ. ಒಂದಿನ ನಾನು ಅಷ್ಟು ದುಡಿತೀನಿ, ಆ ಕಪ್ಪೆ ಚುಪ್ಪಿಂದ ಏನ್ ದುಡ್ಡು ಬರ್ತಿತ್ತು ಅದನ್ನೆಲ್ಲ ನಾನು ಒಂದು ದಿನ ದುಡ್ದು ನನ್ನ ತಾಯಿಯಿಂದ ಆ ಕಪ್ಪೆ ಚುಪ್ಪುಗಳನ್ನ ದೂರ ಮಾಡ್ತೀನಿ ಅಂತ ಬರ್ದಿರ್ತಾಳೆ. ಇಲ್ಲಿ ಯೇಸುನ್ ಕವಿತೆಯಲ್ಲಿ ಕಂಟಿನ್ಯೂ ಮಾಡ್ತಾ ಬರ್ದಿರ್ತಾಳೆ, ನಾನು ದೊಡ್ಡವಳಾದ್ಮೇಲೆ ಅಮ್ಮನ ಬೆನ್ನಿನ ನೋವು ಸೊಂಟ ನೋವನ್ನೆಲ್ಲ ದೂರ ಮಾಡ್ತೀನಿ. ಆ ಕಪ್ಪೆ ಚಿಪ್ಪಿಂದ ಏನು ದುಡ್ಡು ಬರ್ತಿತ್ತೋ ಆ ದುಡ್ಡನ್ನ ಕೊಟ್ಟು ಅಮ್ಮನಿಗೆ ಆರಾಮಾಗಿರೋದಕ್ಕೆ ಮಾಡ್ತೀನಿ ಅಂತ ಬರ್ದಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನವ್ರ ತಾಯಿ ಅದನ್ನೆಲ್ಲ ಓದ್ತಾ ಫುಲ್ಲು ಅಳ್ತಾ ಇರ್ತಾರೆ. ಅವ್ರ ಕಣ್ಣು ತುಂಬ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅವರು ಜೋರಾಗಿ ಅಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಎರಡನೇ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಕುತ್ಕೊಂಡು ಕುಡಿತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಣ್ಣೋರ್ಸ್ಕೊತಾ ಹೇಳ್ತಿರ್ತಾರೆ, ನನ್ನ ಮಗಳು ನೋಡು ನನ್ನ ಎಷ್ಟು ಇಷ್ಟಪಡ್ತಾಳೆ, ನಿನಗೆ ಯಾರಾದರೂ ಈ ಥರ ಮಗಳಿದ್ದಾಳ ನೋಡು ನೋಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಅಳ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ ಅಂತ. ಇಲ್ಲಿಯವರು ಅಳ್ತಾ ಇರೋದನ್ನ ನೋಡ್ಬಿಟ್ಟು ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ಅದಕ್ಕೆ ನಾನು ಹೇಳಿದ್ದು ಇದನ್ನ ಓದ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಎದ್ದೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಕೇಳ್ತಿರ್ತಾಳೆ, ಹೇಗನ್ನಿಸ್ತು ಓದಿದ್ರೆ ಹೆಂಗಿತ್ತು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಯೇಸುನ ಹತ್ರ ಕೂತ್ಕೊಂಡು ಅವಳ ಮುಖನ ಕ್ಲೀನ್ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಬೇಗ ದೊಡ್ಡೋಳಾಗು, ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡು, ಆಗ ಈ ಕೆಲಸ ಎಲ್ಲ ನಾನು ಮಾಡ್ದಲೆ ನನ್ನ ಮಗಳಿಗೆ ಮಾತ್ರ ಟೈಮ್ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮಗೆ ಗೊತ್ತಾ ಯಾಕೆ ನನಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದ್ದು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಿನಗೆ ಪ್ರೈಸ್ ಕೊಟ್ಟವ್ರಿಗೆ ಕಣ್ಣಿರಲಿಲ್ಲ ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಯಾಕೆ ಚೆನ್ನಾಗಿರ್ಲಿಲ್ವಾ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಆ ಲೈಟ್ನ ತಗೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಜೋರಾಗಿ ಕಿರ್ಚ್ಕೊಂಡು ಹೇಳ್ತಿರ್ತಾರೆ, ನಿನಗೆ ಸೆಕೆಂಡ್ ಪ್ರೈಸ್ ಅಲ್ಲ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಅವರು ಯೇಸುನ್ ಕೈ ಹಿಡ್ಕೊಳ್ಳೋದಕ್ಕೆ ಕೈನ ನೀಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಇದನ್ನ ಕೇಳಿ ಯೇಸುನ್ಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ. ಅವಳು ಫುಲ್ಲು ನಗ್ತಾ ಅವಳ ತಾಯಿ ಕೈನ ಹಿಡ್ಕೊಳ್ಳೋದಕ್ಕೆ ಓಡ್ಕೊ ಬರ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಮತ್ತೆ ಯೇಸುನವ್ರ ತಾಯಿ ಒಬ್ರು ಕೈ ಒಬ್ರು ಹಿಡ್ಕೊಂಡು ಆ ಸಮುದ್ರದ ದಡ ಏನಿರುತ್ತೆ ಅಲ್ಲಿ ನಡ್ಕೊಂಡು ಹೋಗ್ತಿರೋದ್ನ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿ ಮನೇನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಯೇಸುನವ್ರ ಎರಡನೇ ತಂದೆಗೆ ಕಂಬಳಿ ಮತ್ತೆ ದಿಂಬ್ಗಳನ್ನೆಲ್ಲ ಕೊಟ್ಬಿಟ್ಟು ಹೇಳ್ತಿರ್ತಾರೆ, ನೋಡು ಅವಳಿಗೇನಾದ್ರೂ ತೊಂದರೆ ಕೊಟ್ರೆ ನಿನ್ನೇ ಮನೆಯಿಂದ ಆಚೆಗೆ ಎಸ್ಬಿಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ಗಂಡನ ವಿಷಯದಲ್ಲಿ ನೀನು ತುಂಬಾ ಲತ್ತೆ, ನಿನ್ಗೆ ಗಂಡಗಳು ಚೆನ್ನಾಗಿ ಸಿಕ್ಕಿಲ್ಲ, ಆದ್ರೆ ಮಕ್ಕಳು ಮಾತ್ರ ಒಬ್ರಿಗಿಂತ ಒಬ್ರು ತುಂಬಾ ಒಳ್ಳೆಯವರು ಸಿಕ್ಕಿದ್ದಾರೆ ನಿನ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಯೇಸುನ್ಗೆ ಕಂಬಳಿ ಹೊಸ್ತಾ ಹೇಳ್ತಿರ್ತಾರೆ, ಆದ್ರೆ ಇವಳು ತುಂಬಾ ಘಾಟಿ ಇದ್ದಾಳೆ, ಇವಳು ನನಗೆ ಸಖತ್ ಕಾಟ ಕೊಡ್ತಾಳೆ ಅನ್ಸುತ್ತೆ ಮುಂದೆ ಅಂತ ಹೇಳಿದಾಗ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ಪ್ರೀತಿ ಕೂಡ ಅವಳು ನಿನ್ನನ್ನು ಅಷ್ಟೇ ಮಾಡ್ತಾಳೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ತಾಯಿ ಯೇಸುನವ್ರ ಎರಡನೇ ತಂದೆ ಹತ್ರ ಕುತ್ಕೊಳ್ತಾ ಹೇಳ್ತಾ ಇರ್ತಾರೆ, ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಹಣೆ ಬರ ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಫುಲ್ಲು ಸಾಲದಲ್ಲಿ ಮುಳುಗೋಗಿದ್ರು. ಮೊದಲೇ ಗಂಡ ಯಾವಾಗ್ಲೂ ಆಸೆ ಇಟ್ಕೊಂಡು ಮಲ್ಕೊಂಡಿದ್ದ, ಎರಡನೇ ಗಂಡನ ಮದ್ವೆ ಆದ್ರೆ ಅವ್ನು ನೋಡಿದ್ರೆ ಮನೇಲೆ ಬಿದ್ದಿರ್ತಾನೆ, ಒಂಚೂರು ಕೆಲಸ ಮಾಡಲ್ಲ, ಅಷ್ಟು ದೊಡ್ಡ ಸೋಂಬೇರಿ, ನನ್ನ ಹಣೆ ಬರ ಚಿಕ್ಕ ವಯಸ್ಸಿಂದನೂ ಸರಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಚಿಕ್ಕ ವಯಸ್ಸಿಂದನೂ ನಾನು ಎಲ್ಲ ಜವಾಬ್ದಾರಿಗಳನ್ನೂ ನನ್ನ ಭುಜದ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ಈ ಥರಲೆ ನನ್ನ ಭುಜದ ಮೇಲಿರೋ ಭಾರನ ಅವಳು ಕೂಡ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೇಳ್ಬೇಕು ಅಂದರೆ ಇವಳು ದೊಡ್ಡ ಜಗಳ ಗಂಟಿ, ಆದರೆ ನನ್ನ ಒಳ್ಳೇದಕ್ಕೋಸ್ಕರ ನನ್ನ ಹತ್ರನೇ ಜಗಳ ಆಡ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ, ನೋಡ್ತಾ ಇರೋ ಈ ದೊಡ್ಡ ಜಗಳ ಗಂಟೆನೇ ಮುಂದೆ ಹೋದ್ಮೇಲೆ ನಿನ್ನನ್ನು ತುಂಬ ಆರಾಮಾಗಿ ಶ್ರೀಮಂತರು ಮನೇಲಿ ಇರೋಳ್ ಥರ ಇಟ್ಕೊಂಡಿರ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ಬಾಯಿ ಮುಚ್ಕೊಂಡು ನೀನಿರು, ನಾನು ಆ ಥರ ಅಮ್ಮ ಅಲ್ಲ, ಮುಂದೆ ಹೋಗಿ ನನ್ನ ಮಗಳಿಗೆ ನಾನೇ ಭಾರ ಆಗೋ ಥರ, ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಕಷ್ಟ ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಅವಳನ್ನ ತುಂಬ ಓದಿಸ್ತೀನಿ, ಮತ್ತೆ ದೇಶದಲ್ಲೆಲ್ಲ ಅವಳು ಒಳ್ಳೆ ಹೆಸರು ಮಾಡಬೇಕು ಆ ಥರ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಸಿಗರೇಟ್ ಸೇದೋದಕ್ಕಿಂತ ಸಿಗರೇಟ್ ನೋಡ್ತಾರೆ, ಆದರೆ ಸಿಗರೇಟ್ ಖಾಲಿ ಆಗಿರುತ್ತೆ, ಅದಕ್ಕೆ ಅವರು ಬೇರೆ ಕಡೆಯಿಂದ ಸಿಗರೇಟ್ಗಳನ್ನ ತಗೋತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕೂಡ ಯೇಸುನ ನೋಡ್ಕೊಂಡು ಹೇಳ್ತಿರ್ತಾರೆ, ನನಗೂ ಅನ್ಸುತ್ತೆ ಈ ಹುಡುಗಿ ದೊಡ್ಡೋಳಾದ್ಮೇಲೆ ಏನೋ ಒಂದು ಹಾಗೆ ಆಗ್ತಾಳೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಯೇಸುನು ಮನೇಲಿ ಕೂತ್ಕೊಂಡು ಜೋರಾಗಿ ಉಲ್ಟಾ ದಬ್ಬಾಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನೀನು ಯಾಕೆ ಅಳ್ತಾ ಇದೆಯಾ, ನೀನು ನಿನ್ನ ಸ್ಕೂಲಲ್ಲಿ ಮಾನಿಟರ್ ಆಗಿರೋದ್ರಿಂದ ನನ್ನ ಹೆಸರು ಊರಲ್ಲಿ ಎತ್ತರಕ್ಕೆ ಬೆಳೆದಿದೆ, ನೀನು ಈ ಮಾನಿಟರ್ ಆಗಿರೋದ್ರಿಂದ ನಿನ್ಗೆ ಏನಾದರೂ ತಿನ್ನೋದಕ್ಕೆ ಚೆನ್ನಾಗಿರೋದನ್ನ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ನೀನು ನನಗೇನೋ ಮಾಡಬೇಡ, ನನಗೆ ಮಾನಿಟರ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾಳೆ, ಅಲ್ಲ ಈಗ ಊರಲ್ಲೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಇರಲ್ವಾ, ಎಲ್ಲರೂ ಅಧ್ಯಕ್ಷ ಆದ್ರೆ ಉಪಾಧ್ಯಕ್ಷ ಆಗೋದು ಯಾರು, ನೀನು ಉಪಾಧ್ಯಕ್ಷ ಆಗಿರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರು ಮಾನಿಟರ್ ಆಗಿರೋದೇ ನೀನು ಒಳ್ಳೇದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸು ನಡ್ತಿರ್ತಾಳೆ, ಇಲ್ಲ ನನಗೆ ಎರಡನೇ ಪೊಸಿಷನಲ್ಲಿ ಇರೋದು ಇಷ್ಟ ಇಲ್ಲ, ನನಗೆ ಮಾನಿಟರ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನೀನಾದ್ರೂ ಸ್ಕೂಲಲ್ಲಿ ಮಾನಿಟರ್ ಆದರೂ ಆಗಿದೆಯಾ, ನಿಮ್ಮಮ್ಮ ಏನೂ ಆಗಿರಲಿಲ್ಲ, ನಾನು ಸ್ಕೂಲಲ್ಲಿ ಏನೂ ಆಗೇ ಇರಲಿಲ್ಲ ಅಂತ ಹೇಳ್ತಿರ್ತಾರೆ.
ನೀನು ಮಾನಿಟರ್ ಆಗಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಕುಂದು ಕುಪ್ಪಳಿಸ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸನ್ ಹೇಳ್ತಿರ್ತಾಳೆ, ಇಲ್ಲ ನೀನು ಏನು ಡ್ಯಾನ್ಸ್ ಮಾಡೋಂಗಿಲ್ಲ, ನೀನು ನಂತರ ಅಳ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆದ್ರೆ ಆಂಟಿ ಪ್ರೆಸಿಡೆಂಟ್ ಓಟ್ನ ಸ್ಕೂಲಲ್ಲಿ ಗೆದ್ದಿದ್ದು ಏಸುನ್ನೆ ಅಂತ ಹೇಳ್ತಿರ್ತಾನೆ. ಆದ್ರೆ ಇದು ಏಸುನ್ ಅವ್ರ ತಾಯಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೀರೋಗೆ ಹೇಳ್ತಿರ್ತಾರೆ, ನಾನಂತೊಳಗೆ ಹೇಳಿ ಸಾಕಾಯ್ತು, ನೀನೇ ಏನಾದ್ರು ಹೇಳು, ನಿನ್ ಮಾತಾದ್ರೂ ಅವಳು ಅರ್ಥ ಮಾಡ್ಕೋತಾಳೆ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆದ್ರೆ ಆಂಟಿ ಏಸುನ್ಗೆ 37 ಓಟ್ ಬಿದ್ದಿತ್ತು, ಹಿಮಾಂಶುಗೆ ಬರೀ 28 ಓಟ್ ಅಷ್ಟೇ ಬಿದ್ದಿದ್ದು, ಆದ್ರೆ ಅವನ್ ಹಿಂಗೆ ಪ್ರೆಸಿಡೆಂಟ್ ಆದ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಕೂಡ ಕೂತ್ಕೊಂಡು ಜೋರಾಗಿ ಅಳ್ತಾ ಕಿರ್ಚ್ತಾ ಹೇಳ್ತಿರ್ತಾಳೆ, ನಾನ್ ಪ್ರೆಸಿಡೆಂಟ್ ಆಗ್ಬೇಕಿತ್ತು, ಅವನು ನನ್ನ ಪ್ರೆಸಿಡೆಂಟ್ ಜಾಗನ ಕಿತ್ಕೊಂಡಿದ್ದಾನೆ ಅಂತ ಕಿರ್ಚಾಡ್ಕೊಂಡು ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಫುಲ್ಲು ಶಾಕ್ ಆಗಿ ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಏಸುನ್ ಸ್ಕೂಲಲ್ಲಿ ವೋಟಿಂಗ್ ನಡೀತಿತ್ತಲ್ಲ ಅದನ್ನ ತೋರಿಸ್ತಾರೆ. ವೋಟಿಂಗ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಬೋರ್ಡ್ ಅಲ್ಲಿ ಹೆಸರನ್ನ ಅಳಿಸ್ತಾ ಇರ್ತಾರೆ. ಇಲ್ಲಿ ಏಸುನ್ ಅವ್ರ ಸರ್ ಹೇಳ್ತಿರ್ತಾರೆ, ನೀನ್ ಯಾಕೆ ಇಷ್ಟೊಂದು ಆಟ ಮಾಡ್ತಿದ್ಯಾ, ಇಷ್ಟು ಆಟ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ಸರ್ ಆದ್ರೆ ನನ್ಗೆ 37 ಓಟ್ ಬಂದಿತ್ತು ಅಂತ. ಇಲ್ಲಿ ಅದಕ್ಕೆ ಏಸುನ್ ಸರ್ ಹೇಳ್ತಿರ್ತಾರೆ, ನೋಡು ಇಷ್ಟು ಆಟ ಮಾಡೋದು ಒಳ್ಳೇದಲ್ಲ, ಹಿಮಾಂಶು ಅವ್ರ ಎಲ್ಲಾರ್ಗು ಕ್ರೀಮ್ ಬಂತಂದಾಗ ನೀನು ತಗೊಂಡೆ ತಾನೆ, ಅದು ಅಲ್ದಲ್ಲ ಅವರು ಬುಕ್ನೆಲ್ಲ ಎಲ್ಲಾರ್ಗು ಡೊನೇಟ್ ಮಾಡುವಾಗ ನೀವು ಇಸ್ಕೊಂಡೆ ತಾನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನು ಫುಲ್ ಎಮೋಷ್ನಲ್ ಆಗಿ, ಸರ್ ಆದ್ರೆ ನನಗೆ 37 ಓಟ್ ಬಂದಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರು ಸರಿ ಹೇಳ್ತಾ ಇರ್ತಾರೆ, ತಪ್ಪು ನಿಂದಲ್ಲ, ಆ 37 ಜನ ನಿನ್ಗೆ ಓಟ್ ಹಾಕಿದ್ರಲ್ಲ ಅವ್ರದ್ದು, ಹಿಮಾಂಶು ಅವ್ರ ಅಪ್ಪ ಕೊಟ್ಟಿದ್ನೆಲ್ಲ ಈಸ್ಕೊಂಡ್ಬಿಟ್ಟು ಅವ್ರ ಮಗನ್ ಓಟ್ ಹಾಕ್ದಲೆ ನಿನಗೆ ಓಟ್ ಹಾಕಿದ್ರಲ್ಲ ಅವ್ರದ್ದು ತಪ್ಪು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ಸ್ಕೂಲಿಗೆ ಮಾನಿಟರ್ ಆಗೋದು ಕೂಡ ತುಂಬಾ ದೊಡ್ಡದು, ಮಾನಿಟರ್ ಕೆಲಸ ಏನಿರುತ್ತೆ ಅಂದ್ರೆ ಅವ್ರ ಜೊತೆ ಸ್ಕೂಲ್ನು ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಒಳ್ಳೆ ದಾರಿಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನು ಫುಲ್ಲು ಎಮೋಷನಲ್ ಆಗಿ ಆಳ್ತಾ, ಆದ್ರೆ ಸರ್ ನನಗೆ 37 ಓಟ್ ಬಂದಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಸರ್ ಟೇಬಲ್ ಮೇಲೆ ಜೋರಾಗಿ ಹೊಡಿತಾ ಹೇಳ್ತಿರ್ತಾರೆ, ಏನ್ ಅವಾಗಿಂದ ಒಂದೇ ಸಮನೆ 37 ಅಂತಾನೆ ಇದೆಯಾ, ಈ ತರ ಹಠ ಮಾಡೋದ್ರಿಂದ ಏನು ಸಿಗಲ್ಲ, ನಿನ್ಗೆ ಮತ್ತೆ ಹಿಮಾಂಶು ನಡುವೆ ಎಷ್ಟು ಅಂತರ ಇದೆ ಅನ್ನೋದನ್ನ ಮೊದಲು ತಿಳ್ಕೊ. ಈ ನಿಜ ಪ್ರಪಂಚದಲ್ಲಿ ಓಟಿನ ವ್ಯವಸ್ಥೆ ಏನಿದೆ ಆ ತರ ಅಲ್ಲ, ಯಾರು ಯಾವ ತರ ಇದ್ದಾರೆ, ಎಷ್ಟು ಶ್ರೀಮಂತರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಿಬ್ರಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ, ನೀನು 9 ಓಟ್ ಜಾಸ್ತಿ ತಗೊಂಡಿದ ತಕ್ಷಣ ಏನು ಅದ್ರಲ್ಲಿ ದಬಾಕಕ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಸರ್ ಬುಕ್ ಎಲ್ಲ ತಗೊಂಡು ಎದ್ದೋಗುವಾಗ ಹೇಳ್ತಿರ್ತಾರೆ, ಜಾಸ್ತಿ ಹಠ ಮಾಡೋದು ಒಳ್ಳೇದಲ್ಲ, ನಿಮ್ಗೆ ಏನ್ ಸಿಕ್ಕಿದ್ಯೋ ಅದ್ರಲ್ಲಿ ಖುಷಿ ಪಡು, ಇಲ್ಲಾಂದ್ರೆ ಅದನ್ನು ಕೂಡ ಕಳ್ಕೊಬಿಡ್ತೀಯಾ, ನೀನೇ ಈಗ ಸೋತು ಗೆದ್ದಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಏಸುನು ಫುಲ್ ಅಳ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಏಸುನ್ ಹೇಳ್ತಿರ್ತಾಳೆ, ನಾನು ಸೋತು ಗೆದ್ದಿಲ್ಲ, ಗೆದ್ದು ಸೋತಿದ್ದೀನಿ, ಅದು ನನ್ನ ಹಕ್ಕು, ಅವರು ನನ್ನಿಂದ ನನ್ನ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲವಳು ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಬಾಯಿ ಮುಚ್ಚು, ಯಾಕೆ ಇಷ್ಟು ಜೋರಾಗಿ ಅಳ್ತಾ ಇದೆಯಾ, ಯಾರು ಹೇಳಿದ್ದು ನಿನ್ಗೆ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ, ನೀನ್ ನೋಡಿದ್ಯಾ ತಾನೇ ಇಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿರೋ ಗಂಡಸ್ರದ್ದು ಪದ್ಧತಿ ಏನಾಗಿರುತ್ತೆ ಅಂತ, ಅವರು ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೋಸ್ಕರ ಎಲ್ಲಾನು ಮನೆ ಮಠ ಎಲ್ಲಾನು ಕಳ್ಕೊತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನು ಫುಲ್ಲು ಅಳ್ತಾ, ನಾನು ಮಾನಿಟರ್ ಹಾಕದೆ, ನನ್ನ ಜಾಗ ಇದ್ದಿದ್ದು ಪ್ರೆಸಿಡೆಂಟ್, ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು, ನನ್ನ ಜಾಗನ ಅವರೇ ಕಿತ್ಕೊಂಡ್ರು ಅಂತ ಅವಳು ಫುಲ್ಲು ಅಳ್ತಾನೆ ಇರ್ತಾಳೆ. ಇಲ್ಲಿ ಏಸುನ್ ಅವ್ರ ತಾಯಿಗೂ ಏಸುನ್ಗೆ ಈ ತರ ಮೋಸ ಮಾಡಿರೋದಕ್ಕೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಏನೋ ತೋರಿಸ್ತಾರೆ. ಇಲ್ಲಿ ಏಸುನ್ ಅವ್ರ ತಾಯಿ ಓಲಾ ಉಳೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಆ ಹೊಲದಲ್ಲಿ ಏಸುನ್ ಅವ್ರ ಚಿಕ್ಕಮ್ಮ ಕೂಡ ಕುತ್ಕೊಂಡಿರ್ತಾರೆ. ಇಲ್ಲ ಅವರು ಹೇಳ್ತಿರ್ತಾರೆ, ಅವತ್ತು ನಡೆದಿರೋ ಘಟನೆ ಎಲ್ಲ ನೋಡಿದಾಗ ನನ್ಗನ್ಸ್ತು ಇನ್ಮೇಲೆ ನೀನು ಯಾವತ್ತೂ ನನಗೆ ಮುಖಾನೇ ತೋರಿಸಲ್ಲ ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಹೇಳ್ತಿರ್ತಾರೆ, ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ನಾನು ಹೇಳೋ ಮಾತು ಕಹಿ ಆಗಿರ್ಬೋದು, ಆದ್ರೆ ನಾನು ಯಾವಾಗಲೂ ಸತ್ಯನೇ ಹೇಳ್ತೀನಿ, ನಿನ್ ಗಂಡ ಮತ್ತೆ ನಿಮ್ಮ ಅತ್ತೆ ಇದ್ದಾರೆ, ಅವರು ತುಂಬಾ ಕೆಟ್ಟವರು, ಸೊಸೆನೂ ಏನು ಓರಿ ಅಂತ ಅನ್ಕೊಂಡಿದ್ದಾರೆ, ಇಷ್ಟು ದೊಡ್ಡ ಹೊಲನ ನೀನ್ ಒಬ್ಳೆ ಹೇಗೆ ಉಳ್ಮೆ ಮಾಡಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ನನ್ನ ಹತ್ರ ಕಾಸಂತೂ ಇಲ್ವೆಲ್ಲ, ನೀನ್ ನನ್ನ ಕೇಳಕ್ಕೆ ಬರಬೇಡ ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಏನು ರಿಪ್ಲೈ ಮಾಡದೆ ಸುಮ್ಮನೆ ಹೊಲನ ಉಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಇವಳು ಏನು ಹೆಂಗ್ಸ ನನಗಂತೂ ಗೊತ್ತಿಲ್ಲ, ಪ್ಲೀಸ್ ಇಲ್ಲಿಂದ ಹೊರಟೋಗು, ನಮ್ಮ ಅತ್ತೇನಾದ್ರೂ ನೋಡಿದ್ರೆ ನಿಜ ನನ್ನನ್ನು ಸಾಯಿಸ್ಬಿಡ್ತಾರೆ, ನೀನಂತೂ ಈ ಫ್ಯಾಮಿಲಿಯಿಂದ ಇವಾಗ ದೂರ ಆಗ್ಬಿಟ್ಟಿದ್ಯಾ, ಆದ್ರೆ ನಾನಂತೂ ಪರ್ಮನೆಂಟ್ ಆಗಿ ಫ್ಯಾಮಿಲಿಲೇ ಸಿಗಾಕೋಬಿಟ್ಟಿದ್ದೀನಿ ಹೀಗಂತ ಹೇಳ್ಬಿಟ್ಟು ಅವ್ರ ಹೊಟ್ಟೆಲಿರೋ ಮಗುನ ಅವರು ನೋಡ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಏಸುನ್ ಅವ್ರ ಚಿಕ್ಕಮ್ಮ ಪ್ರೆಗ್ನೆಂಟ್ ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಹೇಳ್ತಿದ್ದಾರೆ, ನಾನು ಬೇಗ ಈ ಹೊಲನೆಲ್ಲ ಹೊತ್ಮೇಲೆ ಆ ಬುಡದಲ್ಲೆಲ್ಲ ಗಿಡಗಳಿದೆಲ್ಲ ಅದನ್ನು ಕೂಡ ಬೇಗ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿದ್ದೀನಿ ತಾನೆ, ನಿಜವಾಗ್ಲೂ ನನ್ನ ಹತ್ರ ₹1 ಬಿಡ್ಗಾಸು ಕೂಡ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಚಿಕ್ಕಮ್ಮ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನನ್ನ ಹತ್ರ ಪ್ರಾಮಿಸ್ ಆಗಿ ಒಂದೇ ಒಂದು ಬಿಡ್ಗಾಸು ಕೂಡ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ ಫುಲ್ಲು ಕೋಪದಲ್ಲಿ, ನಿಜ ಹೇಳು ನಿನ್ನ ಹತ್ರ 1 ಪೈಸನೂ ಇಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಬೇಕಾದ್ರೆ ಬಂದು ನೀನೇ ಹೊಡಿಕೋ, ನಿನ್ಗೇನಾದ್ರೂ ನನ್ನ ಹತ್ರ ₹1 ಸಿಕ್ಕಿದ್ರು ನನ್ನ ಹೆಸರನ್ನ ಚೇಂಜ್ ಮಾಡ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ತಾಯಿ, ನನ್ಗೇನು ಕಾಸು ಬೇಡ, ಅದೇ ಕತ್ತಿಗೆ ಹಾಕೋತಾರಲ್ಲ ಅದನ್ನ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಇಲ್ಲಪ್ಪ ನಾನಂತೂ ಕೊಡಲ್ಲ ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ
ತಾಯಿ ಹೇಳ್ತಿರ್ತಾರೆ, ಯಾಕೆ ಕೊಡೋಲ್ಲ ನೀನು, ನನಗೆ ಕೊಡು, ನೋಡು ಈ 2 ದಿನದೊಳಗಡೆ ಈ ಹೊಲನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಕೊಡ್ತೀನಿ, ಮತ್ತು ಅಲ್ಲಿರೋ ಹುಳ ಗಿಲ್ಲೆಲ್ಲ ಕಿತ್ತಾಕ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಿರ್ತಾರೆ. ನಾನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಇಲ್ಲ ನಾನು ಕೊಡೋಕ್ಕಾಗಲ್ಲ, ಅದು ತುಂಬ ಕಾಸ್ಟ್ಲಿ ಇದೆ, ಅದಕ್ಕೆ ನಾನೇ ಹಾಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದು ಕೆಲಸ ಮಾಡೋ, ನಿನ್ನ ಗಂಡನ ಮನೆಯವ್ರನ್ನ ಕೇಳು ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಿನಗೆ ಗೊತ್ತು ತಾನೇ ನನ್ನ ಪರಿಸ್ಥಿತಿ ಏನು ಅಂತ, ನಾನು ಹಿಂಗೆ ಅವ್ರನ್ನ ಕೇಳೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಪ್ಲೀಸ್ ನಿನ್ನ ತಂಗಿಗೆ ಯಾರಿಗೋ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಸ್ಮೈಲ್ ಮಾಡ್ತಾ ಅವರು ಮತ್ತೆ ಆ ಹೊಲನೆಲ್ಲ ಉಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಆ ಸರನ ಹಾಕೊಂಡು ಬಂದಿರ್ತಾರೆ, ಅದನ್ನು ಆಚೆ ಕಾಣೋ ಥರ ಹಾಕೊಂಡು ಅವರು ಸ್ಕೂಲ್ ಒಳಗಡೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಎಲ್ಲ ಮಕ್ಳುಗಳು ಕವಿತೆ ಬರೆದಿರೋದನ್ನ ಒಂದು ಚಿಕ್ಕಗಳಿಗೆ ಹಾಕಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ಸ್ಕೂಲ್ನೆಲ್ಲ ಚಿಕ್ಕ ಮಕ್ಕಳೇ ಕ್ಲೀನ್ ಮಾಡ್ತಿರ್ತಾರೆ. ಇಲ್ಲಿ ಫಸ್ಟ್ ಬಂದಿರೋ ಹಿಮಾಂಶುದು ಕವಿತೆನ ಹಾಕಿರ್ತಾರೆ, ಅದಕ್ಕೆ ಗೋಲ್ಡನ್ ಫ್ರೇಮ್ ಮಾಡಿಸಿರ್ತಾರೆ. ಇದನ್ನ ನೋಡಿಕೊಂಡು ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನಿಯತಿನ ಪರಿವಾರ ಮತ್ತು ನಾಟಕದ ಪರಿವಾರ ಇದನ್ನೇನಾದ್ರು ಚಿಕ್ಕ ಮಕ್ಕಳು ಬರೆಯೋಕ್ಕಾಗುತ್ತಾ? ಈ ಕವಿತೆನ ನೋಡಿದ್ರೇ ಹೇಳ್ಬೋದು ಅವ್ರ ಅಪ್ಪ ಅಮ್ಮನೇ ಬರ್ಕೊಂಡು ಕೊಟ್ಟಿರೋದು ಅಂತ. ಏನು ಜನನೋ ಅಂದ್ಬಿಟ್ಟು ಅಲ್ಲಿ ಇರೋ ಚಿಕ್ಕ ಹುಡುಗನಿಗೆ ಹೇಳ್ತಿರ್ತಾರೆ, ಈ ಕವಿತೆ ನೋಡಿದ್ರೆ ಯಾರಾದರೂ ಫಸ್ಟ್ ಪ್ರೈಸ್ ಕೊಡ್ತಾರೆ, ಏನೋ ಗೋಲ್ಡನ್ ಫ್ರೇಮ್ ಹಾಕಿದ್ದಾರೆ ಅಂತ ಯಾರಾದರೂ ಫಸ್ಟ್ ಪ್ರೈಸ್ ಕೊಡ್ತಾರೆ, ಇತ್ತಾನೆ ಫಸ್ಟ್ ಬರಬೇಕು ಅಂತ ಯೇಸು ಒಂದು ಕವಿತೆನ ತೋರಿಸ್ಬಿಟ್ಟು ಆ ಹುಡುಗನಿಗೆ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನಗೆ ಎಲ್ಲ ಗೊತ್ತಾಗ್ತಿದೆ, ಇಲ್ಲಿ ಇವ್ರ ಅಪ್ಪಂದೇ ದರ್ಬಾರ ನಡೆಯುತ್ತೆ, ಅದಕ್ಕೆ ಅವನ್ನೇ ಈ ಕ್ಲಾಸಿಗೂ ಕೂಡ ಲೀಡರ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಪ್ರಪಂಚ ತುಂಬ ನ್ಯಾಯದ ಕಡೆ ಹೋಗದೆ ಅನ್ಯಾಯದ ಕಡೆನೇ ಹೋಗ್ತಿದೆ, ನಿನ್ನ ಕವಿತೆ ಒಂದು ಚೂರು ಚೆನ್ನಾಗಿಲ್ಲ, ಡಬ್ಬಾ ಥರ ಇದೆ ಅಂತ ಫ್ರೇಮ್ನ ನೋಡ್ಕೊಂಡು ಬೈತಿರ್ತಾರೆ. ಅದೇ ಟೈಮಿಗೆ ಆ ಕಡೆಯಿಂದ ಯೇಸುನವ್ರ ಸರ್ ಬರ್ತಿರ್ತಾರೆ. ಇಲ್ಲಿ ಕೇಳಿ, ನೀವು ಯೇಸುನವ್ರ ಚಿಕ್ಕಮ್ಮನ ಅಂತ ಕರಿತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿ ಮತ್ತು ಯೇಸುನವ್ರ ಸ್ಕೂಲ್ ಸರ್ ಏನಿರ್ತಾರೆ ಅವರು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಸರ್ ಹೇಳ್ತಿರ್ತಾರೆ ಕುತ್ಕೊಳ್ಳಿ ಅಂತ. ಇಲ್ಲಿ ಅದಕ್ಕೆ ಅವರು ಥ್ಯಾಂಕ್ಸ್ ಹೇಳ್ತಾ ಕುತ್ಕೋತಾರೆ. ಇಲ್ಲಿ ಯೇಸುನವ್ರ ಅಮ್ಮ ನ್ಯೂಸ್ ಪೇಪರ್ನ ನೋಡಿದಾಗ ಯೇಸುನವ್ರ ಸರ್ ಆ ನ್ಯೂಸ್ ಪೇಪರ್ನ ಎತ್ತಿಡ್ತಿರ್ತಾರೆ. ಇಲ್ಲಿ ಯೇಸುನವ್ರ ತಾಯಿ ಯೇಸುನವ್ರ ಸರ್ಗೆ ಹೇಳ್ತಿರ್ತಾರೆ, ನಾನು ಯೇಸುನವ್ರ ಚಿಕ್ಕಮ್ಮ ಅಲ್ಲ ಅವ್ರ ತಾಯಿ ಅಂತ. ಇಲ್ಲಿ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯೇಸನ್ನ ಕೇರ್ ಮಾಡೋಕ್ಕೆ ಅವ್ರ ಅಮ್ಮ ಇನ್ನೂ ಬದುಕಿದ್ದಾರೆ, ನನ್ನ ಕ್ಷಮಿಸ್ಬಿಡಿ, ನಾನು ಕೆಲಸದಲ್ಲಿ ಎಷ್ಟು ಬ್ಯುಸಿ ಇದೆ ಅಂದರೆ ನಾನು ಮುಂಚೆ ಬಂದು ನಿಮ್ಮನ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಸರ್ ಹೌದಾ ಸರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಅವ್ರು ತಂದಿರೋದ್ರಲ್ಲಿ ಒಂದು ಬ್ಯಾಗ್ನ ಕೊಟ್ಬಿಟ್ಟು ನಿಮಗೆ ಮತ್ತು ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಏನೋ ತಿಂಡಿ ತಂದಿದ್ದೀನಿ ಅಂದ್ಬಿಟ್ಟು ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಸರ್ ಹೇಳ್ತಿರ್ತಾರೆ, ಇದನ್ನೆಲ್ಲ ಥರ ಅವಶ್ಯಕತೆ ಏನಿತ್ತು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವಶ್ಯಕತೆ ಇತ್ತು ಅದಕ್ಕೆ ತಗೊಂಡ್ ಬಂದಿದ್ದೀನಿ ಅಂತ ಬೋರ್ಡ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ. ನನ್ನ ಮಗಳು ಪ್ರೆಸಿಡೆಂಟ್ ಆಗಿದ್ಲು, ಅವಳನ್ನ ತೆಗೆದು ಮಾನಿಟರ್ ಮಾಡಿದೀರಾ ಅಂತ ಹೇಳ್ತಿರ್ತಾರೆ. ನನ್ನ ಮಗಳು ಕ್ಲಾಸಿಗೆ ಫಸ್ಟ್ ಬಂದ್ರು ಕೂಡ ನೀವು ಅವಳನ್ನ ಮಾನಿಟರ್ ಮಾಡಿದೀರಾ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಯೇಸುನ್ ತಾಯಿ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ಏನಾಯ್ತು, ನಾನು ಸ್ಕೂಲಿಗೆ ಪ್ರೆಸಿಡೆಂಟ್ ಆಗ್ತೀನ, ಸರ್ ಏನಂದ್ರು, ನನ್ನನ್ನ ಪ್ರೆಸಿಡೆಂಟ್ ಮಾಡ್ತಾರಂತ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರ್ ಹತ್ರ ನೀವೇನಾದ್ರು ಮತ್ತೆ ರೇಗಾಡಿದ್ರ, ಅವತ್ತು ಅಜ್ಜಿ ಮನೇಲಿ ರೇಗಾಡಿದ್ರಲ್ಲ ಆ ಥರ ಮತ್ತೆ ಕೂಗಾಡಿದ್ರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾಳೆ, ಕೂಗಾಡ್ದೆ, ಮತ್ತೆ ನಿಮ್ಮ ಸರಿನ ಮಾತನ್ನು ಕೂಡ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ತಾಯಿ ಜೊತೆ ಯೇಸುನವ್ರ ಸರು ಕುತ್ಕೊಂಡು ಮಾತಾಡ್ತಿದ್ದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಸರು ಹೇಳ್ತಿರ್ತಾರೆ, ಸರಿ ಆಯ್ತು ನಾನು ಮಕ್ಳ ಜೊತೆ ಕುತ್ಕೊಂಡಿದ್ದೀನ ತಿಂತೀನಿ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಇನ್ನೊಂದು ಸ್ವಲ್ಪ ತಗೋಬರ್ಬೇಕಾಗಿತ್ತು ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಡೈಲಿ ಊಟದ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗೆ ಊಟ ಸಾಲಲ್ವಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ತೊಗೊಂಬಂದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಸಾರು ಅವ್ರು ತಂದಿರೋದನ್ನ ಓಪನ್ ಮಾಡಿ ನೋಡ್ತಾ ಹೇಳ್ತಿರ್ತಾರೆ, ನೋಡಿ ನಮ್ಮ ಕ್ಲಾಸಲ್ಲಿ ಒಂದು 70 ಜನ ಸ್ಟೂಡೆಂಟ್ಗಳಿದ್ದಾರೆ, ಅವ್ರಿಗೆ ಹೊಟ್ಟೆ ಯಾವಾಗಲೂ ಶಿತಿರುತ್ತೆ, ಅವರು ತಿನ್ನೋದು ಅಂದರೆ ಕುಣಿತಿರ್ತಾರೆ. ಯೇಸುನವ್ರ ಸಾರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗನ್ಸುತ್ತೆ ನೀವು ತಂದಿರೋದು ಎಲ್ಲ ಮಕ್ಳಿಗೂ ಸಾಲಲ್ಲ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಎಲ್ಲ ತಂದೆ ತಾಯಿ ಎದುರಿಗೂ ಅವ್ರ ಮಕ್ಳಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ನೀವು ಇನ್ನೊಂದು ಅವಕಾಶ ಕೊಡಬೇಕು ನನ್ನ ಮಗಳಿಗೆ ಅಂತ ಕೇಳ್ಕೊತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಸರು ಹೇಳ್ತಿರ್ತಾರೆ, ನೋಡಿ ಇವಾಗ ಇದೆಲ್ಲ ನನ್ನ ಕೈಯಲ್ಲಿಲ್ಲ, ಎಲ್ಲಾರ್ಗೂ ಅವ್ರ ಯುದ್ಧನ ಅವರೇ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ತಾಯಿ ಹೇಳ್ತಿರ್ತಾರೆ, ನೋಡಿ ನನಗೂ ಗೊತ್ತು ಇದೆಲ್ಲ ಮಕ್ಕಳಿಗೆ ಕಮ್ಮಿ ಆಗ್ಬೋದು, ಆದರೆ ಯಾವುದೇ ತಂದೆ ತಾಯಿನೋ ಅವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಅನ್ಯಾಯ ಆಗಬಾರ್ದು, ಅವ್ರಿಗೂ ಎಲ್ಲದರಲ್ಲೂ ಸಮಪಾಲಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊತಿರ್ತಾಳೆ. ಇಲ್ಲಿ ಒಂದು ಚಿಕ್ಕ ಇಂಟರಪ್ಷನ್, ನಾನು ಎಕ್ಸ್ಪ್ಲನೇಷನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೆ ನನ್ನ ವಿಡಿಯೋ ಲೆಂತ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನಿಮ್ಗೇನಾದರೂ ವಿಡಿಯೋದು ಜಾಸ್ತಿ ಲೆಂತ್ ಅನ್ನಿಸ್ತಿದೆ, ನಿಮಗೆ ನೋಡೋಕ್ಕೆ ಬೋರ್ ಆಗ್ತಿದೆ ಅಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಈ ವಿಡಿಯೋ ಕೆಳಗಡೆ ತಿಳಿಸಿ, ಆಗ ನಾನು ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಎಪಿಸೋಡ್ನ ಕಂಟಿನ್ಯೂ ಮಾಡೋಣ ಬನ್ನಿ.
ಇಲ್ಲಿ ಯೇಸುನ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ನ ಕೈಯಲ್ಲಾಗೋದಿದ್ರೆ ನಾನು ನಿಮಗೆ ಹಸುನೇ ಕೊಟ್ಬಿಡ್ತಿದ್ದೆ, ಇದನ್ನು ತೊಗೊಳ್ಳಿ ಅಂದ್ಬಿಟ್ಟು ಆ ಬಟ್ಟೆಯಲ್ಲಿ ಒಂದು ಬಾಕ್ಸ್ ಇರುತ್ತೆ ಅದನ್ನು ತೆಗೆದು ಕೊಡ್ತಿರ್ತಾರೆ. ಇದು ನಿಮಗೋಸ್ಕರ ಅಂತ, ಇದರಲ್ಲಿ ಸಾಕ್ಸ್ ಇರುತ್ತೆ, ಇದನ್ನೇ ಯಾಕೆ ತೊಗೊಂಡು ಬರೋಕೆ ಹೋದ್ರಿ ಅಂತ ಯೇಸುನ್ ಸರು ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ತಾಯಿ ಹೇಳ್ತಿರ್ತಾರೆ, ನಿಮಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅದಕ್ಕೆ ತಂದಿರೋದು, ತೊಗೊಳ್ಳಿ ಅಂತ ಕೊಡ್ತಿರ್ತಾರೆ. ಇಲ್ಲಿ ಯೇಸುನ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದು ನೈಲಾನಲ್ಲಿ ಮಾಡಿರೋದು, ಸ್ವಲ್ಪ ಕಾಸ್ಟ್ಲಿ ಇದೆ, ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ ತಾಯಿ ಇಷ್ಟೆಲ್ಲ ಹೇಳಿದ್ಮೇಲೆ ಸ್ಮೈಲ್ ಮಾಡ್ಕೊಂಡು ಕೂತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ ತಾಯಿ ಹೋದ್ಮೇಲೆ ಅವ್ರು ಕೊಟ್ಟಿರೋ ಬಾಕ್ಸ್ನ ಇಲ್ಲಿ ಯೇಸುನವ್ರ ಸರ್ ಓಪನ್ ಮಾಡಿ ನೋಡ್ತಿರ್ತಾರೆ. ಅದರಲ್ಲಿ ಒಂದು ದುಡ್ಡಿಂದು ಪೌಚ್ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಿರ್ತಾರೆ, ಆ ಲೇಡಿ ಬಂದಿದ್ದಲ್ಲ ಅವಳು ಅಷ್ಟು ಕೆಟ್ಟೋಳೇನಲ್ಲ ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಆ ಸರ್ ಆ ಪೌಚ್ನ ಓಪನ್ ಮಾಡಿದಾಗ ಅದರಲ್ಲಿ ದೊಡ್ಡ ದೊಡ್ಡ ನೋಟ್ಗಳಿರುತ್ತೆ. ಅದನ್ನು ನೋಡ್ಬಿಟ್ಟು ಹೇಳ್ತಿರ್ತಾರೆ, ಹೆಂಗ್ಸೇನಪ್ಪ ಎಲ್ಲ ಗರಿ ಗರಿ ನೋಟ್ಗಳನ್ನ ತೊಗೊಂಬಂದಿದ್ದಾಳೆ ಅಂದ್ಬಿಟ್ಟು ನಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ್ ಮತ್ತು ಯೇಸುನ್ ತಾಯಿನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಕೇಳ್ತಿರ್ತಾಳೆ, ನೀವು ಇಷ್ಟೊಂದು ರೆಡಿಯಾಗಿ ಯಾಕೆ ಹೋಗಿದ್ರಿ ಅಂತ. ಇಲ್ಲಿ ಅದಕ್ಕೆ ಯೇಸುನ ತಾಯಿ ಹೇಳ್ತಿರ್ತಾರೆ, ಯಾಕೆಂದರೆ ನನ್ನಿಂದ ಮೀನುಗಳದ್ದು ಸ್ಮೆಲ್ ಬರಬಾರ್ದು, ಟೀಚರ್ಸ್ಗಳ ಮುಂದೆ ನಾವು ಯಾವಾಗಲೂ ಈ ಥರ ನೀಟಾಗಿ ರೆಡಿಯಾಗಿ ಹೋಗಬೇಕು, ನಾನು ಹೆಂಗಂದ್ರೆ ಹಂಗೆ ಹೋಗಿದ್ರೆ ನಿನಗೆ ಎಲ್ಲರೂ ಅವಮಾನ ಮಾಡಿ ನಿನ್ಗೊಂಥರ ಶೇಮ್ ಫೀಲ್ ಆಗಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಟೀಚರ್ಗಳ ಮಾತನ್ನ ಕೇಳು, ಅವಾಗ ನೋಡು ನೀನು ಎಷ್ಟು ಮುಂದೆ ಹೋಗ್ತೀಯಾ ಅಂತ, ನೀನು ಒಂದಿನ ಟೀಚರ್ ಆಗಿ ಅದೇ ಥರನೇ ಚೇರ್ ಮೇಲೆ ಎತ್ಕೊಂಡು ಎಲ್ಲರ ಮೇಲೂ ಅಧಿಕಾರ ಚಲಾಯಿಸ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಸೇಲ್ಸ್ದು ಒಂದು ಡಿಶ್ ಇರುತ್ತೆ, ಅದನ್ನು ತಿಂತ ಅವಳು ಹೇಳ್ತಿರ್ತಾಳೆ, ಆದರೂ ನಮ್ಮ ಸರು ನನ್ನನ್ನು ಪ್ರೆಸಿಡೆಂಟ್ ಮಾಡಲ್ಲ, ಅವರು ಪಕ್ಕ ನಿನ್ನ ಹತ್ರ ಏನೋ ಕೇಳಿರ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ತಾಯಿ ಅವಳ ಬಟ್ಟೆ ಗಲೀಜಾಗಿರೋದನ್ನ ನೋಡ್ಬಿಟ್ಟು ಕುತ್ಕೊಂಡು ಅದನ್ನ ಕ್ಲೀನ್ ಮಾಡ್ತಿರ್ತಾರೆ. ಇಲ್ಲಿ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮ ಸರ್ ಏನಾದರೂ ನಿನ್ನ ಮನಸ್ಸಿಗೆ ನೋವು ಮಾಡಿದ್ರ, ನಾನು ಮಾನಿಟರ್ ಆಗಿ ಸ್ವಲ್ಪ ದಿನಾನೇ ಆಗಿರೋದು, ಆದ್ರೆ ನನಗೆ ಇವಾಗ ಗೊತ್ತಾಯ್ತು ಪ್ರೆಸಿಡೆಂಟ್ಗೂ ಮಾನಿಟರ್ಗೂ ಏನು ತುಂಬ ವ್ಯತ್ಯಾಸ ಇಲ್ಲ. ಪ್ರೆಸಿಡೆಂಟ್ ಆದರೆ ಒಂದೇ ಒಂದು ಬೆನಿಫಿಟ್ ಏನಂದ್ರೆ ಕ್ಲಾಸಿಗೆ ಅಟೆನ್ಷನ್ ಹೇಳ್ಬೋದು, ನಾನು ಹೇಳಕ್ಕಾಗಲ್ಲ, ಹಿಮಾಂಶು ಯಾವಾಗ ಅಟೆನ್ಷನ್ ಹೇಳ್ತಾನೋ ಆಗ ನಾನೇ ಹೇಳ್ದೆ ಅಂತ ಅನ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ಮಾನಿಟರ್ ಪೊಸಿಷನ್ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾನು ಮಾನಿಟರ್ ಆಗಿ ಖುಷಿಯಾಗಿದ್ದೀನಿ ಅಂತ. ಇದನ್ನ ಕೇಳಿ ಯೇಸುನವ್ರ ತಾಯಿ ಫುಲ್ಲು ಬೇಜಾರು ಮಾಡ್ಕೊಂಡು ಅಳೋ ಥರ ಮಾಡ್ಕೊಬಿಟ್ಟಿರ್ತಾರೆ ಅವ್ರ ಮುಖನ. ಇಲ್ಲಿ ಅವರು ಹೇಳ್ತಿರ್ತಾರೆ, ನೋಡು ನಿಮ್ಮ ಅಮ್ಮ ಬಡವಳು ಅಷ್ಟೇ, ನೀನಲ್ಲ, ನೀನು ಏನೇ ಬೇಕು ಅಂತ ಅಂದ್ರು ನಾನು ಎಲ್ಲಾನು ನಿನಗೆ ತಂದ್ಕೊಡ್ತೀನಿ, ನೀನು ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಬೇಡ ಅಂತ ಹೇಳ್ತಿರ್ತಾರೆ. ಈ ಎಪಿಸೋಡ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಎಪಿಸೋಡ್ನ ನೆಕ್ಸ್ಟ್ ಪಾರ್ಟ್ನ ನಾನು ಆದಷ್ಟು ಬೇಗ ತರ್ತೀನಿ. ನಾನು ಯಾಕೆಷ್ಟು ನೀಟಾಗಿ ಮತ್ತು ಈ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಡ್ರಾಮಾನ ಕಂಪ್ಲೀಟಾಗಿ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಈ ಥರ ಎಕ್ಸ್ಪ್ಲೈನ್ ಮಾಡ್ತಿರೋದು. ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ರು ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ ಪಾರ್ಟ್ 2.